ನಿಮ್ಮನ್ನ ನೆನೆಸ್ಕೊಂಡಾಗ ನನಗೆ ನೆನಪಾಗೋದಂದ್ರೆ ತಾಂತ್ರಿಕ ಬ್ರಹ್ಮ ಅಂತ ಕರೀತಾರೆ ನಿಮ್ಮನ್ನ. ಅದಕ್ಕೆ ಆದಂಥ ಒಂದು ವರ್ಗ ಇದೆ ಈ ಸಿನಿಮಾದಲ್ಲಿ. ತಾಂತ್ರಿಕತೆ ಹೇಗೆ ನಡೆಸಿದ್ರೆ ಸರ್? ತಾಂತ್ರಿಕ ಬ್ರಹ್ಮ ಅಂತ ನನ್ನನ್ನು ಕರೀತಾ ಇರೋದೆಲ್ಲ ನಮ್ಮ ಅಭಿಮಾನಿಗಳು. ಡಿ ಕಂಪ್ನಿ ಹುಡುಗರು ನನಗೆ ಆ ಬಿರುದು ಕೊಟ್ಟರು ನವಗ್ರಹ ಆದಮೇಲೆ. ರಾಯಲ್ ಅಂದ್ರೆ ಏನು ಅಂದ್ರೆ ರಾಯಲ್ ಅಂದ್ರೆ ವ್ಯಕ್ತಿತ್ವನ, ಆ ವ್ಯಕ್ತಿಯ ವ್ಯಕ್ತಿತ್ವನ. ಮನಸ್ಸು ರಾಯಲ್ ಆಗಿಲ್ಲ ಅಂತಂದ್ರೆ ಏನು ರಾಯಲ್ ಆಗಿರಲ್ಲ. ನಾವೇನೇ ಮಾಡಿದ್ರು ಹೆಂಗೆ ಅದು ನಾವು ರಾಯಲ್ ಆಗಿದೀವಿ ಅಂತ ಅನ್ಕೊಂಡ್ರೆ ಹೆಂಗಿದ್ರು ರಾಯಲ್ ಆಗಿರ್ತೀವಿ ಸರ್. ರಾಯಲ್ನಲ್ಲಿ ನಟಿಸಿರೋ ನಟ ರಾಯಲ್ ಸ್ಟಾರ್ ಆಗ್ತಾನೆ, ರಾಯಲ್ನಲ್ಲಿ ನಟಿಸಿರೋ ನಟಿ ರಾಯಲ್ ಕ್ವೀನ್ ಆಗ್ತಾನೆ, ರಾಯಲ್ನಲ್ಲಿ ನಟಿಸಿರೋ ವಿಲನ್ ರಾಯಲ್ ವಿಲನ್ ಆಗ್ತಾನೆ, ರಾಯಲ್ನ ನಿರ್ದೇಶಕ ರಾಯಲ್ ಡೈರೆಕ್ಟರ್ ಆಗ್ತಾನೆ. ಹೋಗ್ತೀರಾ ಸರ್? ಸರ್ ಅದೆಲ್ಲ ನಾವು ಮಾಡ್ಕೊಳ್ಳೋದಲ್ಲ ಸರ್, ಜನ ಮಾಡೋದು ನಮ್ಮನ್ನು. ಸೊ ಅವರು ನಮ್ಮನ್ನ ಏನು ಮಾಡ್ತಾರೋ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು. ಜನ ಕೊಡೋದು ಏನು ಕೊಟ್ಟರು ಅಕ್ಸೆಪ್ಟ್ ಮಾಡ್ತೀನಿ ಸರ್. ರಾಯಲ್ ಆದ್ಮೇಲೆ ಹಿಂಗೆ ಬೇರೆ ಒಂದು ಆ ಕ್ಯಾರೆಕ್ಟರ್ ಬೇಸ್ದಾಗೆ ಒಂದು ಟೈಟಲ್ ಕೊಟ್ಟರೆ ಖುಷಿ ಆಗುತ್ತೆ ನಂಗೆ. ಅಲ್ಲಿ ಏನು ಬಜಾರಿ ಅಂತ ನೋಡಿದ್ರು, ಇದೊಂದು ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೊತೆ ನಾನು ಸೀರಿಯಲ್ ಮಾಡ್ಬೇಕಾದ್ರೆ ಒಳ್ಳೊಳ್ಳೆ ಎಪಿಸೋಡ್ಸ್ ಆದ ತಕ್ಷಣ ಒಳ್ಳೆ ಬಟ್ಟೆ ಹಾಕೊಂಡು ಮಾಲ್ಗಳಲ್ಲಿ ಅಥವಾ ಜನ ಎಲ್ಲ ಕಡೆ ನಡ್ಕೊಂಡು ಹೋಗ್ತಾ ಇದ್ದೆ. ಯಾರು ಒಬ್ರು ಗುರುತಿಸ್ಬಿಟ್ಟು ಫೋಟೋ ತಗೊಂಡೆ ನಮ್ಗೆ ಅದೇ ಖುಷಿ ಅವಾಗ. ಸೊ ಆ ಥರ ಇರ್ಬೇಕಾದ್ರೆ ಹಿಂಗೆ ಈ ರೆಕಗ್ನಿಷನ್ ಕೊಟ್ರೆ ಸರ್ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ತೊಗೊಂಡೋಗಿ ಇಟ್ಕೋತೀನಿ. ರಾಯಲ್ ಸಿನಿಮಾ ಯಾವ ಮಾಹಿತಿಯನ್ನು ಹೊತ್ತು ತರ್ತಾರೆ ಸರ್? ನಾನು ಜನಕ್ಕೆ ಬೋಧನೆ ಮಾಡೋ ಅಂಥ ಗುರು ಅಲ್ಲ ಸರ್. ಆ್ಯಂಡ್ ನಾನು ನನ್ನ ಸಿನಿಮಾಯಿಂದ ಮೆಸೇಜು ಏನು ಕೊಡೋಲ್ಲ. ಸೊ ನಾನು ಇದುವರೆಗೂ ಒಳ್ಳೆ ಸಿನಿಮಾ ಮಾಡಿದಾಗ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈಗಲೂ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಅಕ್ಸೆಪ್ಟ್ ಮಾಡ್ಕೋತಾರೆ ಅಷ್ಟೇ. ಇದಕ್ಕಿಂತ ಮುಂಚೆ ನಾನು ಮತ್ತು ರಘು ಒಂದು ಸಿನಿಮಾ ಮಾಡಬೇಕಿತ್ತು. ನವಗ್ರಹ ಅಲ್ಲಿ ರಘು ಆ್ಯಕ್ಟ್ ಮಾಡಬೇಕಿತ್ತು. ನವಗ್ರಹ ಗ್ಯಾಂಗ್ ಫುಲ್ಲು ನೆಗೆಟಿವ್, ಅದನ್ನು ಕಂಡಿಡಿಯೋದು ಮಾತ್ರ ಪೊಲೀಸ್ ಕ್ಯಾರೆಕ್ಟ್ರು ಸೌರವ್ ಆಮೇಲೆ ಬಂದಿದ್ದು. ಫಸ್ಟು ರಘುನೇ ನನ್ನ ಫಸ್ಟ್ ಚಾಯ್ಸ್ ಇದೆ. ಪ್ರತಿ ಒಂದು ಸೇಫ್ ಗಾರ್ಡ್ ಆಗಿ ಒಂದು ಗರ್ಭದಲ್ಲಿ ನಮ್ಮನ್ನ ಮಗುವಾಗಿ ಹೆಂಗೆ ಇಟ್ಕೊಂಡಿರ್ತಾಳೋ ಅವಳು ಬದುಕಿರೋವರೆಗೂ ಹಂಗೆ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಸೊ ಅವಳಮ್ಮ ನನ್ನ ಪ್ರಕಾರ ನಮ್ಮ ಸಂಗಾತಿ ನನ್ನ ರಾಯಲ್ ವ್ಯಕ್ತಿ. 100% ನಾನು ನನ್ನ ಲೈಫಲ್ಲಿ ರಾಯಲ್. ಅಪ್ಪ ಅಂದರೆ ಹೆಣ್ಮಕ್ಳಿಗೆ ರಾಯಲ್ ಯಾವ ಸಿಗುತ್ತೆ. ನಾವೆಲ್ಲ ನಮ್ಮ ಎಮೋಷನ್ಸ್ನ ಹೊರಗೆ ಹಾಕ್ಬೋದು, ಅವ್ರ ಪಾಪ ಅದು ಮಾಡೋದಕ್ಕಾಗೋದಿಲ್ಲ. ಸೊ ಐ ಥಿಂಕ್ ಅವ್ರಿಗೂ ಅದೇ ರಾಯಲ್ ಸ್ಥಾನ ಇದೆ. ಸಹೋದರ ಅಣ್ಣ ಸರ್ ನನಗೂ ನಮ್ಮ ಅಣ್ಣನಿಗೂ ಏಜ್ ಗ್ಯಾಪ್ ತುಂಬ ಕಮ್ಮಿ ಸರ್. 1 ವರ್ಷ 8 ತಿಂಗಳು ಅಷ್ಟೇ ಇರೋದು. ಬಟ್ ನಮ್ಮ ತಂದೆ ತೀರ್ಕೊಂಡ್ಮೇಲೆ ಆ ಸ್ಥಾನ ತುಂಬ್ದ ಸರ್. ಜನ ಇಷ್ಟಪಡೋಂಥ ಸಿನಿಮಾ ನಾವು ಮಾಡಿದ್ರೆ 100% ಅಕ್ಸೆಪ್ಟ್ ಮಾಡ್ಕೋತಾರೆ. ಇದರಲ್ಲಿ ಏನೋ ಸುದೀಪ್ ಸರ್ ಇದ್ದಾರೆ, ಇದರಲ್ಲಿ ಉಪ್ಪಿ ಸರ್ ಇದ್ದಾರೆ, ಇದರಲ್ಲಿ ವಿಜಯ್ ಸರ್ ಇದ್ದಾರೆ, ಇದರಲ್ಲಿ ಗಣೇಶ್ ಸರ್ ಇದ್ದಾರೆ, ಇಲ್ಲ ಬರೀ ವಿರಾಟ್ ಇದ್ದಾರೆ. ಆ ಥರ ಅಲ್ಲ, ಎಲ್ಲರೂ ಜನ ಒಳ್ಳೆ ಕಂಟೆಂಟ್ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ಕೋತಾರೆ. ಅವ್ರು ಬರೋದು ಸಿನಿಮಾಗೆ ಏನು ಸರ್, ಎಂಟರ್ಟೈನ್ಮೆಂಟ್ ತೊಗೊಳಕ್ಕೆ. ನಮಸ್ತೆ ವೀಕ್ಷಕರೇ, ಸೌತ್ ಟಾಕೀಸ್ಗೆ ಸ್ವಾಗತ. ಅಂತೂ ಇಂತೂ ನಮ್ಮ ರೈತರ ಹಬ್ಬ ಸುಗ್ಗಿ ಬಂದೇ ಬಂತು. ಸಂಕ್ರಾಂತಿ ಹಬ್ಬ. ದೇಶಕ್ಕೆ ರಾಯಲ್ ಅಂದರೆ ನಮ್ಮ ರೈತ. ಆದರೆ ಕರ್ನಾಟಕದಲ್ಲಿ ಈಗ ಬರ್ತಾ ಇರೋದು ರಾಯಲ್ ರಾಯಲ್ ರಾಯಲ್. ನನ್ನ ಜೊತೆ ನನ್ನ ರಾಯಲ್ ತಂಡ ಇದೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಮೊದಲಿಗೆ ನಮ್ಮ ಸಾರಥಿ, ರಾಯಲ್ಗೆ ಸಾರಥಿ ದಿನಕರ್ ತೂಗುದೀಪ್ ಅವರು, ನಮಸ್ತೆ. ನಮಸ್ತೆ ಸರ್. ಅದಾದ್ಮೇಲೆ ನಟರು, ಯುವ ನಟರು ವಿರಾಟ್ ಅವರೇ, ನಿಮಗೂ ಕೂಡ ನಮಸ್ತೆ. ನಮಸ್ತೆ ಸರ್. ಸರ್, ಅಪರೂಪಕ್ಕೆ ಏನೋ ಕಾಣಿಸ್ತಾ ಇದ್ದೀರಾ, ಬಟ್ ಏನೋ ಇದೆ. ಆದ್ರೂ ನಿಮಗೆ ಈಗ ಹೃದಯಪೂರ್ವಕ ಸ್ವಾಗತ ಸರ್. ನಮಸ್ಕಾರ. ಎಸ್, ಇನ್ನು ಕೊನೆಯದಾಗಿ ಮುದ್ದಾಗಿ ಎಲ್ಲರನ್ನೂ ಸಲಗದಲ್ಲಿ ಮೆಚ್ಚಿದವರು, ಸಿನಿ ರಸಿಕರನ್ನ ಹುಚ್ಚೆಬ್ಬಿಸಿದವರು ನೀವು, ಸಂಜನಾ ಆನಂದ್ ಅವರು, ನಮಸ್ತೆ. ಇಡೀ ತಂಡಕ್ಕೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಿಮಗೂ ನಿಮ್ಮ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್ ಸರ್, ನಾನು ಮೊದಲೇ ಹೇಳಿದೆ, ಸುಗ್ಗಿ ಹಬ್ಬ ಆದಮೇಲೆ ನೀವು ಬರ್ತಾ ಇದ್ದೀರಾ. ಸುಗ್ಗಿ ಹಬ್ಬ ಅನುಭವಿಸಿರ್ತಾರೆ ನಮ್ಮ ರಾಯಲ್ ಸ್ಟಾರ್ಗಳು, ರೈತರು. ಮೊದಲಿಗೆ ಕೇಳೋದು ಸರ್, ರೈತರು ಅಂದರೆ ನಿಮ್ಮ 4 ಜನರಿಗೆ ಏನು ಅನಿಸುತ್ತೆ? ನಮ್ಮ ದೇಶದ ಬೆನ್ನೆಲುಬು ಸರ್. ಸೊ ಸ್ಪೈನಲ್ ಕಾರ್ಡ್ ಅವರೇನೆ. ಸೊ ಅವರಿದ್ರೇ ನಾವುಗಳು. ಅವರು ಖುಷಿಯಿಂದ ಬೆಳೆದಿರೋ ಊಟದಿಂದನೇ, ಧಾನ್ಯದಿಂದನೇ ನಾವು ತಿಂದು ನಾವಿಲ್ಲಿ ಆರಾಮಾಗಿ ನಾವು ಓಡಾಡ್ತಾ ಇದ್ದೀವಿ, ಖುಷಿಯಾಗಿದ್ದೀವಿ ಅಂದರೆ ಅವ್ರು ಪಟ್ಟಿರೋ ಶ್ರಮದಿಂದನೇ ನಾವಿಲ್ಲಿ ಸುಖವಾಗಿರೋದು. ಸೊ ಅವ್ರಿಗೆ ದೊಡ್ಡ ಥ್ಯಾಂಕ್ಸು ಸರ್. ಸರ್ ಏನಂತೀರಾ? ಇಂಡಿಯಾ ಇಸ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತಾರೆ ಸರ್. ಅಂದ್ರೆ ಪ್ರತಿಯೊಬ್ಬರಿಗೂ ಇಲ್ಲಿ ರೈತರ ಜೊತೆ ಒಂದು ಕನೆಕ್ಷನ್ ಇದೆ. ನಮ್ಮ ರೂಟ್ಸ್ ಕೂಡ ರೈತರಿಂದಾನೇ ಬಂದಿರ್ತೀವಿ. ಎಲ್ಲೋ ನಾವು ಹಳ್ಳಿಯಿಂದಾನೇ ಇಲ್ಲಿಗೆ ಸಿಟಿಗೆ ಮೂವ್ ಆಗಿರ್ತೀವಿ. ಸೊ ನನ್ಗನ್ಸೋ ಪ್ರಕಾರ ಅವರೆಲ್ಲ ನಮ್ಮ ಫ್ಯಾಮಿಲಿ. ರಘು ಸರ್, ನಿಜವಾದ ರಾಯಲ್ ಅಂತ ಒಪ್ಕೋತೀರಾ ರೈತರು? 100% ಸರ್. ನಮ್ಮ ದೇಶದ ಒಂದು ವೆರಿ ಡೀಪ್ ಸ್ಟ್ರಾಂಗ್ ಫೌಂಡೇಶನ್ ಅವರು. ನಮ್ಮ ಅಗ್ರಿಕಲ್ಚರಲ್ ನೇಷನ್ ನಾವು ಆಗಿರಲಿಲ್ಲ ಅಂದರೆ ಭಾರತಕ್ಕೆ ತುಂಬ ಕಷ್ಟ ಆಗಿರೋದು. ಸೊ 100% ನಮ್ಮ ಎಲ್ಲರ ಕಡೆಯಿಂದ ಧನ್ಯವಾದಗಳು ನಾವು ರೈತರಿಗೆ ಹೇಳ್ತೀವಿ. ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್. ರೈತರ ಹಬ್ಬ ಆದ್ಮೇಲೆ ಬರ್ತೀರಾ, ಅವ್ರ ಹಬ್ಬ ಆಚರಿಸಿರ್ತಾರೆ, ಮತ್ತೆ ಖುಷಿ ನೀವು ತಗೋ ಬರ್ತೀರಾ, ಏನು ಹೇಳ್ತೀರಾ? ಸರ್ ಅನ್ನದಾದ್ರು ಸರ್ ಅವರು ರೈತರು. ಸೊ ದೇ ಆರ್ ಅಬೌವ್ ಆಲ್.
ಹಾಗಾಗಿ ಅವ್ರ ಫೆಸ್ಟಿವಲ್ ಅಂತಾನೆ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಅವ್ರದ್ದೊಂದು ಏನಂತಾರೆ ಒಂದು ರೆಸ್ಪೆಕ್ಟ್ ಅದು. ಸೊ ಖುಷಿ ಇದೆ ಈ ಹಬ್ಬ ಆದ್ಮೇಲೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂಡ್ ಅದು ಒಂದು ಹಬ್ಬದ ತರ ಸ್ಟಾರ್ಟ್ ಆಗಲಿ ನಮಗೆ ಅಂತ. ಎಸ್ ಸರ್, ತುಂಬ ಸಂದರ್ಶನಗಳನ್ನ ಮಾಡಿದ್ದಾರೆ, ಎಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ. ಅದೇನಾಯ್ತು ಇದೇನಾಯ್ತು ಹೇಗೆ ಸ್ಟಾರ್ಟ್ ಆಯ್ತು ಆ ಪ್ರಶ್ನೆಗಳನ್ನ ನಾನು ಕೇಳಲ್ಲ. ಸೂಪರ್ ಸರ್. ನಿಮ್ಮನ್ನ ನೆನೆಸ್ಕೊಂಡಾಗ ನನಗೆ ನೆನಪಾಗೋದಂದ್ರೆ ತಾಂತ್ರಿಕ ಬ್ರಹ್ಮ ಅಂತ ಕರೀತಾರೆ ನಿಮ್ಮನ್ನ. ಅದಕ್ಕೆ ಆದಂಥ ಒಂದು ವರ್ಗ ಇದೆ ತಾಂತ್ರಿಕ ಬ್ರಹ್ಮ ಅಂತ. ಈ ಸಿನಿಮಾದಲ್ಲಿ ತಾಂತ್ರಿಕ ಹೇಗಿದೆ, ತಾಂತ್ರಿಕತೆ ಹೇಗೆ ನಡೆಸಿದ್ದೀರಾ ಸರ್? ಸರ್ ತುಂಬ ಥ್ಯಾಂಕ್ಸ್. ಇದನ್ನ ತಾಂತ್ರಿಕ ಬ್ರಹ್ಮ ಅಂತ ನನ್ನನ್ನು ಕರೀತಾ ಇರೋದೆಲ್ಲ ನಮ್ಮ ಅಭಿಮಾನಿಗಳು. ಡಿ ಕಂಪ್ನಿ ಹುಡುಗರು ನನಗೆ ಆ ಬಿರುದು ಕೊಟ್ಟರು ನವಗ್ರಹ ಆದಮೇಲೆ. ಆ್ಯಂಡ್ ನಾನು ಅದಕ್ಕೆ ಎಷ್ಟು ಮಟ್ಟಿಗೆ ರೀಚ್ ಆಗ್ತೀನಿ ಅಂತ ಗೊತ್ತಿಲ್ಲ, ಬಟ್ ಖುಷಿ ಇದೆ ಅವ್ರು ನನಗೆ ಆ ಥರ ಐಡೆಂಟಿಫೈ ಮಾಡ್ತಿರೋದು. ಆ್ಯಂಡ್ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್. ಆ್ಯಂಡ್ ಹೌದು, ನಾನು ಸ್ವಲ್ಪ ಟೆಕ್ನಿಕಲಾಗಿ ಆಲೋಚನೆ ಮಾಡ್ತೀನಿ. ಶಾರ್ಟ್ಸ್ನ ನಾನು ರೆಗ್ಯುಲರಾಗಿ ತೆಗಿಬೇಕು, ಬೇರೆ ಥರ ಏನಾದ್ರು ತೋರಿಸೋಣ ಅಂತ ಎಲ್ಲರೂ ಪ್ರಯತ್ನ ಪಡ್ತಾರೆ. ಎಲ್ಲ ಬರೀ ನಾನು ಒಬ್ಬನೇ ಅಂತಲ್ಲ, ಎಲ್ಲ ನಿರ್ದೇಶಕರು ಅವ್ರ ಸಿನಿಮಾನ ಅವ್ರ ಕಥೆನ ಹೊಸ ರೀತಿಲಿ ಹೇಳೋಣ ಅಂತ ಅದೇ ಪ್ರಯತ್ನ ನಾನು ಪಡ್ತೀನಿ. ಆ್ಯಂಡ್ ಹೌದು, ಈಗ ನಾನು ಪ್ರೀವಿಯಸ್ ಎಲ್ಲ ಸಿನಿಮಾಕ್ಕಿಂತ ಇದು ವಿಭಿನ್ನವಾಗಿ ಪ್ರೆಸೆಂಟ್ ಮಾಡಿದ್ದೀನಿ ಸಿನಿಮಾನ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಅದೀಗ ಸಿನಿಮಾ ನೋಡಿ ನೀವುಗಳು ಹೇಳಬೇಕು ಹೌದು ಮಾಡಿದ್ದೀನೋ ಇಲ್ವೋ ಅನ್ನೋದನ್ನ. ನಮಗಿಂತ ಹೆಚ್ಚಾಗಿ ಸಿನಿ ಪ್ರೇಮಿಗಳು ಹೇಳಬೇಕು ಸರ್. ಎಕ್ಸಾಕ್ಟ್ಲಿ ಸರ್. ಸರ್, ರಾಯಲ್ ಅಂದರೆ ಎಲ್ಲ ಕಡೆ ವಿಶ್ಲೇಷಣೆ ಕೊಟ್ಟಿದ್ದೀರಾ, ಆದರೆ ನಿಜವಾದಾಗಿ ರಾಯಲ್ ಅಂದರೆ ಏನು? ಅಂದರೆ ರಾಯಲ್ ಅಂದರೆ ವ್ಯಕ್ತಿತ್ವನ, ಆ ವ್ಯಕ್ತಿಯ ವ್ಯಕ್ತಿತ್ವನ, ಇಲ್ಲ ರಾಯಲ್ ಅಂದರೆ ಐಷಾರಾಮಿ ಜೀವನ, ಕಾರು ಬಂಗ್ಲೆ ಮಣ್ಣು ಮಸಿ, ಅದ ನಿಮ್ಮ ಪ್ರಕಾರ? ಸರ್ ನನ್ನ ಪ್ರಕಾರ ಕಾರು ಬಂಗ್ಲೆ ಅಥವಾ ಎನಿಥಿಂಗ್ ಏನು ಈ ವರ್ಲ್ಡಲ್ಲಿ ಎಲ್ಲ ಎಕ್ಸ್ಪೆನ್ಸಿವ್ ಥಿಂಗ್ ಇದೆ ಅದೇನೇ ಇಟ್ಕೊಂಡು ಮನಸ್ಸು ರಾಯಲ್ ಆಗಿಲ್ಲ ಅಂತಂದರೆ ಏನು ರಾಯಲ್ ಆಗಿರಲ್ಲ. ಸೊ ಮೊದಲು ನಾವು ಅನ್ಕೋಬೇಕು, ನಾವೇನೇ ಮಾಡಿದ್ರು ಹೆಂಗೆ ಅದು ನಾವು ರಾಯಲ್ ಆಗಿದ್ದೀವಿ ಅಂತ ಅನ್ಕೊಂಡ್ರೆ ಹೆಂಗಿದ್ರು ರಾಯಲ್ ಆಗಿರ್ತೀವಿ ಸರ್. ಹೆಂಗಿದ್ರು ಏನಿರಲಿ ಇಲ್ಲದೆ ಹೋಗ್ಲಿ ರಾಯಲ್ ಆಗಿರ್ಬೋದು. ಮೇಡಮ್, ಈ ರಾಯಲ್ ಅನ್ನೋದಕ್ಕೆ ಹುಡುಗಿರು ಒಂದು ಮಾರ್ಕ್ ಅಂತ ಹೇಳ್ತಾರೆ, ರಾಯಲಿಟಿನ ಮೇಂಟೈನ್ ಮಾಡ್ತಾರೆ ಏನೋ ಒಂಥರ ಅಂತ. ನೀವೇನು ಹೇಳ್ತೀರಾ? ಹುಡುಗರು ಮಾಡ್ತಾರೆ, ಯಾಕೆ ನೋಡಿ ಅವ್ರು ಎಷ್ಟು ತನಕ ರೆಡಿಯಾಗಿ ಬಂದವರು ಎಲ್ಲರೂ ಅಂತಾನೆ. ನಿಮ್ಮ ಪ್ರಕಾರ ರಾಯಲ್ ಅಂದ್ರೆ ಏನು ಮೇಡಮ್? ವಿರಾಟ್ ಸರ್ ಹಿಂಗೆ ನಾ ಶೂಟಿಂಗ್ ಅಲ್ಲಿ ಚೇಷ್ಟೆ ಮಾಡ್ತಾನೆ ಇರ್ತೀರಾ? ಶೂಟಿಂಗ್ ಅಲ್ಲಿ ಕೇಳಿ, ನಾನು ಫುಲ್ ಮಾತಾಡೋದ, ಮೌನ. ಅವ್ರನ್ನೇ ಕೇಳಿ. ಹೇಳಿ ಮೇಡಮ್, ರಾಯಲ್ ಅಂದ್ರೆ ಐ ಥಿಂಕ್ ನೀವ್ ಅವಾಗಲೇ ಹೇಳ್ದಂಗೆ ವ್ಯಕ್ತಿತ್ವ ಅಂತಾನೆ ತಗೋಬಹುದು ಸರ್. ಅದೇ ಒಳ್ಳೆ ಪಾಯಿಂಟ್ ಅಂತ ಅನ್ಸುತ್ತೆ ಅದನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ. ಓಕೆ ರಘು ಸರ್, ಒಂದೊಂದು ಟ್ವಿಸ್ಟ್ಗಳನ್ನ ಕೊಡ್ತಾ ಬಂದರು ರಾಯಲ್ ತಂಡ. ಯಾರಿದ್ದಾರೆ ಆರ್ಟಿಸ್ಟ್ ಅನ್ನೋದೇ ಡೌಟಲ್ಲಿ ಇದ್ದವಾಗ ರಘು ಅವರು ಅಂತ ಇದ್ದಾರೆ ಅಂತ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಇವಾಗ ಅಲ್ಲಿ ಒಳಗಡೆ ಒಂದು ಹುಳನೂ ಬಿಟ್ಟಿದ್ದಾರೆ. ರಘು ವಿಲನ್ನ ಇಲ್ಲ ಸಪೋರ್ಟ್, ಇವ್ರಿಗೆ ಏನಾದ್ರು ಸಪೋರ್ಟಿವ್ ಆಗಿ ಗುರುವಾಗಿ ಬರ್ತೀರಾ, ಇಲ್ಲ ರಘು ಏನೋ ಒಂದು ಟ್ವಿಸ್ಟ್ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ. ನೀವೇನು ಸರ್ ನಿಮ್ಮ ರಾಯಲಿಟಿ ಇಲ್ಲಿ ಇದ್ರೊಳಗೆ? ಸರ್, ಇದರಲ್ಲಿ ಖಂಡಿತ ಒಂದು ರಾಯಲ್ ಕ್ಯಾರೆಕ್ಟರ್, ರಾಯಲ್ ಬಂದು ಒಂದು ರಾಯಲ್ ಟ್ವಿಸ್ಟ್ ಕೊಟ್ಟು ಹೋಗುವಂಥ ಕ್ಯಾರೆಕ್ಟರ್ ಮೂರು ಇದೆ. ಎಸ್, ಸೂಪರ್. ಎಸ್, ರಾಯಲ್ ತಂಡನ ಮಾತಾಡ್ಸೋಕೆ ಬಂದಾಗ ನಾನು ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಬಂದೆ. ರಾಯಲ್ ತಂಡ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ಇಂಡಿಯಾಕ್ಕೂ ರಾಯಲ್ ತಂಡಕ್ಕೂ ಅಷ್ಟು ಸಂಬಂಧ ಇಲ್ಲ. ರಾಯಲ್ ತಂಡ ಅನ್ನೋದು ನಂಬಿರೋದು ಪ್ಯಾನ್ ಇಂಡಿಯಾ ನಾವು ಮಾಡೋದಲ್ಲ, ಅದು ಆಗೋದು ಅಂತ. ಏನು ಹೇಳ್ತೀರಾ ಸರ್? ನಿಜ ಸರ್, ನಾನು ಅದನ್ನೇ ನಂಬೋದು. ನನಗೆ ಫಸ್ಟ್ ಆಫ್ ಆಲ್ ಪ್ಯಾನ್ ಇಂಡಿಯಾಗೆ ಬೇರೆ ಥರದ ಸಿನಿಮಾ ಮಾಡಬೇಕು, ಬೇರೆ ಏನೋ ಹೇಳಬೇಕು, ಅದಕ್ಕೆ ಏನೋ ಇಡೀ ಇಂಡಿಯಾಗೆ ಗೊತ್ತಿರೋವಂಥ ವಿಚಾರಗಳು ತೊಗೋಬೇಕು, ಅದು ನಂಗೆ ಗೊತ್ತಿಲ್ಲ ಸರ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಾಂತಾರ, ನಮ್ಮ ಮಣ್ಣಿನ ಸೊಗಡಿನ ಕತೆ ಇಡೀ ಇಂಡಿಯಾ ಜನ ನೋಡೋದು, ಪ್ರಪಂಚ ಆದ್ಯಂತ ಎಲ್ಲರೂ ನೋಡಿದ್ರು. ಸೊ ಜನನೇ ಅದನ್ನ ಪ್ಯಾನ್ ಇಂಡಿಯಾ ಮಾಡಿದ್ದು. ಅಂಥ ವಿಚಾರನ ನಂಬೋದು ನಾನು. ಈಗ ನಾನು ಒಂದು ಸಿನಿಮಾ ಮಾಡಿದ್ದೀನಿ, ನಮ್ಮ ಕನ್ನಡ ಜನತೆಗೆ ಅಂತ ಸಿನಿಮಾ ಮಾಡಿದ್ದೀನಿ. ಅಲ್ಲಿ ಇಷ್ಟಪಟ್ಟು ಈಗ ಒಂದು ಸ್ಟೇಟಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅಂದಾಗ ಪಕ್ಕದ ರಾಜ್ಯದವರು ಅದನ್ನು ನೋಡ್ತಾರೆ, ಹೆಂಗೆ ಆ ಸಿನಿಮಾ ಹೆಂಗಾಗ್ತದೆ, ಒಳ್ಳೆ ಸೌಂಡ್ ಮಾಡ್ತು ನಮ್ಮ ರಾಯಲ್ ಕರ್ನಾಟಕದಲ್ಲಿ ಅಂದರೆ 100% ಪಕ್ಕದ ರಾಜ್ಯದವರು ಅದನ್ನ ನೋಟಿಸ್ ಮಾಡ್ತಾರೆ. ಅವರು ಜನಕ್ಕೆ ಇದನ್ನು ತೋರಿಸ್ಬೇಕು ಅಂದರೆ ಬರ್ತಾರೆ, ನಮ್ಮ ಪ್ರೊಡ್ಯೂಸರ್ ಹತ್ರ ಮಾತಾಡ್ತಾರೆ, ತೊಗೊಂಡೋಗ್ತಾರೆ, ಅವ್ರು ಭಾಷೆ ಡಬ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ. ಏನು ಅಲ್ಲೂ ಅಕ್ಸೆಪ್ಟ್ ಆಯಿತು ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೋದು. ಸೋಷಿಯಲ್ ಮೀಡಿಯಾಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ರಾಯಲ್ ಬಗ್ಗೆ ಪೋಸ್ಟ್ ಹಾಕಿ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ವಿಚಾರ ಬಂತು. ಸಾರಥಿ ಮಾಡಿದ್ರು, ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜ್ ಇನ್ನೂ ಜಾಸ್ತಿ ಹೆಚ್ಚಾಯಿತು, ಚಾಲೆಂಜಿಂಗ್ ಸ್ಟಾರ್ ಮನೆಗೆ ತಲುಪ್ತು ಅಂತ. ರಾಯಲ್ ಮುಗಿದ ಮೇಲೆ ರಾಯಲ್ನಲ್ಲಿ ನಟಿಸಿರೋ ನಟ ರಾಯಲ್ ಸ್ಟಾರ್ ಆಗ್ತಾನೆ, ರಾಯಲ್ನಲ್ಲಿ ನಟಿಸಿರೋ ನಟಿ ರಾಯಲ್ ಕ್ವೀನ್ ಆಗ್ತಾನೆ, ರಾಯಲ್ನಲ್ಲಿ ನಟಿಸಿರೋ ವಿಲನ್ ರಾಯಲ್ ವಿಲನ್ ಆಗ್ತಾನೆ, ರಾಯಲ್ನ ನಿರ್ದೇಶಕ ರಾಯಲ್ ಡೈರೆಕ್ಟರ್ ಆಗ್ತಾನೆ. ಒಪ್ತೀರಾ ಸರ್? ಸರ್, ಅದೆಲ್ಲ ನಾವು ಮಾಡ್ಕೊಳ್ಳೋದಲ್ಲ ಸರ್, ಜನ ಮಾಡೋದು ನಮ್ಮನ್ನು.
ಸೊ ಅವರು ನಮ್ಮನ್ನ ಏನು ಮಾಡ್ತಾರೆ ಅಂತ ನಾನು ಎಕ್ಸೆಪ್ಟ್ ಮಾಡ್ಕೋಬೇಕು. ಈಗ ನಂದು ಪ್ರೀವಿಯಸ್ ಸಿನಿಮಾಗಳನ್ನ ಅವರು ನನ್ನ ಈಗ ದೊಡ್ಡ ಹಿಟ್ ಸಿನಿಮಾ ಕೊಟ್ಟರು ಡೈರೆಕ್ಟ್ರು ಅಂತ ಹೇಳ್ತಾರೆ. ನಾನು ಹಿಟ್ ಸಿನಿಮಾ ಕೊಟ್ಟಿಲ್ಲ, ನಾವು ಒಳ್ಳೆ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಜನ ಅದನ್ನ ಇಷ್ಟಪಟ್ಟು ಹಿಟ್ ಮಾಡಿದ್ರು. ಸೊ ಜನನೇ ಮಾಡೋದು ಅದನ್ನು. ಹೌದು ನೀನು ರಾಯಲ್ ನಿರ್ದೇಶಕ ಅಂತ ಅವ್ರು ಹೇಳಿದ್ರೆ ನಾನು 100% ಅಕ್ಸೆಪ್ಟ್ ಜನ ಕೊಡೋದು ಏನು ಕೊಟ್ಟರು ಅಕ್ಸೆಪ್ಟ್ ಮಾಡ್ತೀನಿ ಸರ್. ನೀ ರಾಯಲ್ ಅಂತ ಹೇಳಿದ್ರು ಅಕ್ಸೆಪ್ಟ್ ಮಾಡ್ತೀನಿ, ನೀ ರಾಯಲ್ ಅಲ್ಲ ಅಂತ ಹೇಳಿದ್ರು ಅಕ್ಸೆಪ್ಟ್ ಮಾಡ್ತೀನಿ. ಎಸ್ ಮೇಡಮ್, ಸಲಾಗದ ಬಜಾರಿ ಹುಡುಗಿ ಆ ಮಾತಿಗೆ ಫಿದಾ ಆದವರು ಈಗ ರಾಯಲ್ ಕ್ವೀನ್ ಅಂತ ಹೇಳ್ತಾರೆ ಅಭಿಮಾನಿಗಳು, ಏನ್ ಹೇಳ್ತೀರಾ? ಈ ರಾಯಲ್ ಆದ್ಮೇಲೆ ಹಿಂಗೆ ಬೇರೆ ಒಂದು ಆ ಕ್ಯಾರೆಕ್ಟರ್ ಬೇಸ್ಡ್ ಆಗಿ ಒಂದು ಟೈಟಲ್ ಕೊಟ್ರೆ ಖುಷಿ ಆಗುತ್ತೆ ನಂಗೆ. ಅಲ್ಲಿ ಏನ್ ಬಜಾರಿ ಅಂತ ನೋಡಿದ್ರು, ಇದ್ರಲ್ಲೊಂದು ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೊತೀನಿ ನಾನು, ತುಂಬಾ ಕ್ಲಾಸಿಯಾಗಿ ಕಾಣಿಸ್ಕೊತೀನಿ. ಸೊ ಇದು ಕೂಡ ಜನರಿಗೆ ಅಷ್ಟೇ ಇಷ್ಟ ಆದ್ರೆ ತುಂಬಾ ಖುಷಿ ಆಗುತ್ತೆ. ರಘು ಸರ್, ಜನ ಮೆಚ್ಚಿದ್ನ ಯಾರು ಏನು ಮಾಡೋಕ್ಕಾಗಲ್ಲ. KGF ಅಲ್ಲಿ ಗರುಡನ ಈಗಲೂ KGF ಗರುಡ ಅಂತ ನಿಮ್ಮನ್ನ ರಾಯಲ್ ವಿಲನ್ ಅಂತ ಕರೆಯಕ್ಕೆ ಶುರು ಮಾಡಿದ್ರು ಅನ್ಕೊಳ್ಳಿ, ಅವಾಗ ಏನು ಹೇಳ್ತೀರಾ? ಸರ್ ಅದಕ್ಕೆ ತಾನೇ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದು, ಒಳ್ಳೊಳ್ಳೆ ಸಿನಿಮಾಗಳು ತೆಗಿಬೇಕು ಅಂತ ಒಂದು ಪ್ರಯತ್ನ ಮಾಡೋದು. ಆ ಪ್ರೀತಿ ನಮ್ಮ ಜನ ನಮಗೆ ಕೊಟ್ಟರೆ ಅದಕ್ಕಿಂತ ಕಿರೀಟ ಏನಾದರೂ ಬೇಕಾ? ಕರೆಕ್ಟ್. ರಾಯಲ್ಟಿಗೆ ಜನ ಕೊಡೋದೇ ನಮ್ಗೆ ಕಿರೀಟ ಅಷ್ಟೇ. ನಿಮ್ಮ ಬಗ್ಗೆ ಮಾತಾಡಲೇಬೇಕು. ರಾಯಲ್ ಸ್ಟಾರ್ ಆಗಿ ಹೊರಹೊಮ್ಮಿದ್ರೆ ಜನ ಬಿರುದನ್ನ ಕೊಟ್ರೆ ನಮ್ಮ ವಿರಾಟ್ ಅವ್ರು ತಗೋತಾರ? ಸರ್ ತಗೊಳ್ಳೋದೇನು ಸರ್, ಕಣ್ಗೊತ್ಕೊಂಡು ಇಟ್ಕೋತಾರೆ. ಕಣ್ಗೊತ್ಕೊಂಡು ಮನೆ ಬಚ್ಚಿಟ್ಕೋತೀನಿ ಸರ್. ಆಬ್ವಿಯಸ್ಲಿ ಅಲ್ಲ ಸರ್. ಈಗ ನಾನು ಸೀರಿಯಲ್ ಮಾಡಬೇಕಾದ್ರೆ ಅವಾಗೆಲ್ಲ ವೈಂಡ್ ಅಪ್ ಆಗ್ತಾ ಇತ್ತು, ಚಾನಲ್ ರೀಲಾಂಚ್ ಆಗಿತ್ತು ಝೀ ಚಾನಲ್. ಸೊ ಎವ್ರಿ ವೀಕ್ TRP ಬಂದಾಗ ಅಯ್ಯೋ TRP ಜಾಸ್ತಿ ಆಗ್ತಿದೆ ಏನು, ಅವಾಗೆಲ್ಲ 2 ವೀಕ್ಸಿಗೆ ಒಂದೊಂದ್ಸಲಿ ಬರ್ತಾ ಇತ್ತು. ಅವಾಗ ಏನ್ ಮಾಡ್ತಾ ಇದ್ವಿ ಅಂದ್ರೆ ನೆಕ್ಸ್ಟ್ ವೀಕ್ ಏನ್ ಬರುತ್ತೋ ಆ ಕ್ಯೂರಿಯಾಸಿಟಿಗೆ ಒಳ್ಳೊಳ್ಳೆ ಎಪಿಸೋಡ್ಸ್ ಆದ ತಕ್ಷಣ ಒಳ್ಳೆ ಬಟ್ಟೆ ಹಾಕೊಂಡು ಮಾಲ್ಗಳಲ್ಲಿ ಅಥವಾ ಜನ ಎಲ್ಲ ಕಡೆ ನಡ್ಕೊಂಡು ಹೋಗ್ತಾ ಇದ್ದೆ. ಯಾರು ಒಬ್ರು ಗುರುತಿಸ್ಬಿಟ್ಟು ಫೋಟೋ ತಗೊಂಡೆ ನಮ್ಗೆ ಅದೇ ಖುಷಿ ಅವಾಗ. ಸೊ ಆ ತರ ಇರ್ಬೇಕಾದ್ರೆ ಹಿಂಗ್ ಈ ರೆಕಗ್ನೇಷನ್ ಕೊಟ್ರೆ ಸರ್ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ತಗೊಂಡೋಗಿ ಇಟ್ಕೋತೀನಿ ಸರ್. ಸೂಪರ್ ಸರ್. 2006ರಲ್ಲಿ ಜೊತೆಯಲ್ಲಿ ಪ್ರಾರಂಭ, 2016ರಲ್ಲಿ ಇವರ ಜೊತೆಯಲ್ಲಿ ಪ್ರಾರಂಭ, ಇನ್ನು ಸವಾರಿ, ಆಮೇಲೆ ಸಲಗ ಹುಡುಗಿ. ಜನ ಏನು ಹೇಳ್ತಿದ್ದಾರೆ ಅಂದರೆ ಜೊತೆಲಿ ಕೂತ್ಕೊಂಡು ಸಲಗ ಹುಡುಗಿನ ಹೊತ್ಕೊಂಡು ಸವಾರಿ ಹೊಂಟವ್ರೆ, ಏನಾಗುತ್ತೆ ರಾಯಲ್ ಜನ ಏನು ಕೊಡ್ತಾರೆ ಅದಾಗುತ್ತೆ ರಾಯಲ್. ರಾಯಲ್ನ ಜನ ಯಾವ ರೀತಿಲಿ ಅಕ್ಸೆಪ್ಟ್ ಮಾಡ್ಕೋತಾರೆ, ಮಾಡ್ಕೊಂಡ್ರೆ ಅದು ರಾಯಲ್ ಆಗಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಇದು ರಾಯಲ್ ಆಗಿರುತ್ತೆ. ಮತ್ತೆ ನಮಗೆ ಕಾನ್ಫಿಡೆನ್ಸ್ ಇದೆ ಸರ್, ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಕೆಲಸ ನಾವು ಮಾಡಬೇಕು. ಸೊ ಆ ಜವಾಬ್ದಾರಿ ನಾವು ತಗೊಂಡಿರ್ತೀವಿ, ಪ್ರೊಡ್ಯೂಸರ್ ಹತ್ರ ಮಾತಾಡಿ ಜನಕ್ಕೆ ಇಷ್ಟ ಆಗಂತ ಸಿನಿಮಾ ಮಾಡ್ತೀವಿ ಅಂತ. ಸೊ ನಾವು ಜವಾಬ್ದಾರಿ ತೊಗೊಂಡು ಅದನ್ನ ಜನ ಇಷ್ಟಪಡೋ ಥರ ಮಾಡಿದ್ರೆ 100% ಅವ್ರು ಇಷ್ಟಪಟ್ಟೇ ಪಡ್ತಾರೆ. ಜನ ನಮ್ಮ ಕನ್ನಡ ಜನ ತುಂಬ ಬುದ್ಧಿವಂತರು ಸರ್, ಆ್ಯಂಡ್ ತುಂಬ ಪ್ರೀತಿಸ್ತಾರೆ ಎಲ್ಲರನ್ನೂ. ಒಂದು ಸ್ವಲ್ಪ ದಿನದಿಂದ ಮಾತಾಡ್ತಾ ಇದ್ರು ತುಂಬ ಜನ ಇಂಡಸ್ಟ್ರಿಲಿ, ಇಲ್ಲ ಜನ ಥಿಯೇಟ್ರಿಗೆ ಬರ್ತಿಲ್ಲ, ಕಷ್ಟ ಆಗ್ಬಿಡಿದೆ ಸಿನಿಮಾ ಹಂಗೆ ಹಿಂಗೆ ಅಂತ. ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಲ್ಲ, ಜನ ಥಿಯೇಟ್ರಿಗೆ ಬರೋ ಥರ ಸಿನಿಮಾ ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲೇ ಗಣೇಶ್ ಸರ್ದು ಕೃಷ್ಣ ಪ್ರಣಯ ಸಖಿ, ವಿಜಯ್ ಸರ್ದು ಭೀಮಾ, ಈಗ ಉಪ್ಪಿ ಸರ್ದು UIE, ಮತ್ತೆ ಸುದೀಪ್ ಸರ್ದು ಮ್ಯಾಕ್ಸು. ಏನಕ್ಕೆ ಸರ್ ಜನ ಥಿಯೇಟ್ರಿಗೆ ಅಷ್ಟು ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ? ಜನ ನೋಡೋಂಥ ಸಿನಿಮಾ ಮಾಡಿದ್ದಾರೆ ಅವರು. ಸೊ ನಾವು ಜನ ಇಷ್ಟಪಡೋಂಥ ಸಿನಿಮಾ ನಾವು ಮಾಡಿದ್ರೆ 100% ಅಕ್ಸೆಪ್ಟ್ ಮಾಡ್ಕೋತಾರೆ. ಇದರಲ್ಲಿ ಏನೋ ಸುದೀಪ್ ಸರ್ ಇದ್ದಾರೆ, ಇದರಲ್ಲಿ ಉಪ್ಪಿ ಸರ್ ಇದ್ದಾರೆ, ಇದರಲ್ಲಿ ವಿಜಯ್ ಸರ್ ಇದ್ದಾರೆ, ಇದರಲ್ಲಿ ಗಣೇಶ್ ಸರ್ ಇದ್ದಾರೆ, ಇಲ್ಲ ಬರೀ ವಿರಾಟ್ ಇದ್ದಾರೆ, ಆ ಥರ ಅಲ್ಲ. ಎಲ್ಲಾರನ್ನೂ ಜನ ಒಳ್ಳೆ ಕಂಟೆಂಟ್ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ಕೋತಾರೆ. ಅವ್ರು ಬರೋದು ಸಿನಿಮಾಗೆ ಏನು ಸರ್, ಎಂಟರ್ಟೈನ್ಮೆಂಟ್ ತೊಗೊಳಕ್ಕೆ. ಎಂಟರ್ಟೈನ್ಮೆಂಟ್ ನಾವು ಕೊಟ್ಟರೆ 100% ಅಕ್ಸೆಪ್ಟ್ ಮಾಡ್ಕೋತಾರೆ. ಸರ್, ರಾಯಲ್ ಸಿನಿಮಾ ಒಂದು ಸಂದೇಶ ಹೇಳಕ್ ಬರ್ತಿದ್ಯಾ, ಇಲ್ಲ ಯುವಕರಿಗೆ ಹೀಗೆಲ್ಲ ಇರಬೇಕು ಅಂತ ಹುಮ್ಮಸ್ಸನ್ನು ಹುಟ್ಟಿಸೋಕೆ ಬರ್ತಾ ಇದೆಯಾ, ಇಲ್ಲ ರಾಯಲ್ ಸಿನಿಮಾ ಯಾವ ಮಾಹಿತಿಯನ್ನು ಹೊತ್ತು ತರ್ತಾ ಇದೆ ಸರ್? ನಾನು ಜನಕ್ಕೆ ಬೋಧನೆ ಮಾಡೋ ಅಂತ ಗುರು ಅಲ್ಲ ಸರ್. ಆ್ಯಂಡ್ ನಾನು ನನ್ನ ಸಿನಿಮಾಯಿಂದ ಮೆಸೇಜು ಏನು ಕೊಡೋಲ್ಲ. ಜನ ಸಿನಿಮಾಗೆ ಹೋಗೋದು, ಈಗ ನಾನೊಬ್ಬ ಆಡಿಯನ್ಸ್ ಆಗಿ ಅದು ಬೇರೆಯವ್ರ ಸಿನಿಮಾ ನೋಡೋಕೆ ಹೋಗ್ತೇನೆ, ನನಗದು ಎಂಟರ್ಟೈನ್ ಮಾಡುತ್ತಾ, ನನಗದು ಖುಷಿ ಕೊಡುತ್ತಾ, ನನಗೆ 2.5 ಗಂಟೆ ನಂದೆಲ್ಲ ಪ್ರಾಬ್ಲಮ್ಗಳನ್ನ ಮರೆಸಿ, ಇಲ್ಲ ಲೈಫಲ್ಲಿರೋ ಇಶ್ಯೂಗಳನ್ನೆಲ್ಲನೂ ಸೈಡಿಗಿಟ್ಟು ಅದನ್ನ ಎಂಜಾಯ್ ಮಾಡೋ ಥರ ಮಾಡ್ತಾ ನಾನು ಆ ಸಿನಿಮಾ ನೋಡ್ತೀನಿ, ಖುಷಿ ಪಡ್ತೀನಿ. ಒಂದು 4 ಜನಕ್ಕೆ ಹೋಗಿದ್ದೆ, ಈ ಸಿನಿಮಾ ನೋಡಿದ್ರೆ ತುಂಬ ಚೆನ್ನಾಗಿದೆ, ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಅಂತ. ಸೊ ಆ ಕೆಲಸನ ನಾನು ಬರೋ ಜನಕ್ಕೆ ಅದೇ ಹೇಳಬೇಕು ಅನ್ನೋದು ನಾನು. ಯಾಕಂದರೆ ನನಗೆ ತುಂಬ ವಿಚಾರಗಳು ಗೊತ್ತಿಲ್ಲ ಸರ್, ನಂಗೆ ತುಂಬ ಕಮ್ಮಿ ಲಿಮಿಟೆಡ್ ವಿಚಾರಗಳು ತಿಳಿದಿರೋ ಅಂಥ ವ್ಯಕ್ತಿ ನಾನು. ಸೊ ನನ್ನ ಬೌಂಡ್ರಿಲಿ ನನಗೇನು ಗೊತ್ತು ಅದನ್ನು ನೀಟಾಗಿ ಮಾಡೋದು ಗೊತ್ತು ನಂಗೆ ಅಷ್ಟೇ. ಸೊ ನಾನು ಇದುವರೆಗೂ ಒಳ್ಳೆ ಸಿನಿಮಾ ಮಾಡಿದಾಗ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈಗಲೂ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಅಕ್ಸೆಪ್ಟ್ ಮಾಡ್ಕೋತಾರೆ ಅಷ್ಟೇ. ಬಟ್ ನನಗೇನೋ ಜನಗಳದ್ದು ಪಲ್ಸ್ ಗೊತ್ತು, ಅವ್ರ ಆಸೆ ಗೊತ್ತು, ಅವರು ಏನು ಇಷ್ಟಪಡ್ತಾರೆ ಅದನ್ನು ಮಾಡೋಕ್ಕೆ ಗೊತ್ತು, ಅದು ಗೊತ್ತಿಲ್ಲ ಸರ್ ನನಗೆ.
ನನಗೆ ಏನು ಖುಷಿ ಕೊಡುತ್ತೆ, ನನಗೆ ಯಾವ್ದು ಎಕ್ಸೈಟ್ ಮಾಡುತ್ತೆ, ನಾನು ಎಕ್ಸೈಟ್ ಆದರೆ ಜನ ಎಕ್ಸೈಟ್ ಮಾಡ್ಬೋದು, ನಾ ಖುಷಿ ಪಟ್ಟರೆ ಜನನೂ ಖುಷಿ ಪಡಿಸ್ಬೋದು ಅನ್ನೋದನ್ನ ನಾನು ನಂಬಿರೋನು. ಸೊ ಆ ರೀತಿಲೇ ಈ ಸಿನಿಮಾನ ಮಾಡಿದ್ದೀನಿ. ವಿರಾಟ್ ಸರ್, ಕಿಸ್ ಸಿನಿಮಾ ಆಯಿತು, ಅದಾದ್ಮೇಲೆ ಒಂದಿಷ್ಟು ಏನಾದ್ರಿ ಎಲ್ಲಿ ಹೋದ್ರಿ ಅಂತ ಗೊತ್ತಿಲ್ಲ, ಒಂದೇ ಸರಿ ರಾಯಲ್ ಆಗಿ ಬಂದ್ರಿ ಸರ್. ಮೊದಲಿಗೆ ರಾಯಲ್ ಕಥೆಯನ್ನು ಕೇಳಿದಾಗ, ರಾಯಲ್ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೆ ರಾಯಲ್ ಥಿಂಕ್ ಏನಾಗಿದೆ, ಏನು ಬಂದಿದ್ದು? 4 ಕ್ವೆಶ್ಚನ್ ಇದೆ ಸರ್. ಕ್ವಶನ್ಸ್ ಲೆಕ್ಕ ಆಗ್ತಿದ್ರೆ ಕ್ವಶನ್ಸ್ ಅರ್ಥ ಮಾಡ್ಕೊತಿದ್ರ ಅರ್ಥ ಮಾಡ್ಕೊಳ್ತಾ ಬೇಕಾಗ್ತದೆ. ಸೊ ಫಸ್ಟ್ ಕಿಸ್ ಸಿನಿಮಾ ಆದ್ಮೇಲೆ ಏನಕ್ಕೆ 4 years ಗ್ಯಾಪ್ ಅಂತ ಹೇಳಿದ್ರೆ, ಇಟ್ಸ್ ಓನ್ಲಿ ಬಿಕಾಸ್ ಲೈಕ್ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನಾನು ಯಾವಾಗಲೂ ಒಂದು ಬಿಲೀವ್ ಮಾಡೋದ್ರಿಂದ ಎಷ್ಟು ತಂದ್ರಿ ಅನ್ನೋದಕ್ಕಿಂತ ಏನು ತಂದ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆಲ್ಲ ಹೆಂಗೆ ಅಂತಂದ್ರೆ ಸರ್, ಹೊರಗಡೆಯಿಂದ ಬಂದಾಗ ಸಿನಿಮಾ ಇಂಡಸ್ಟ್ರಿಗೆ ನಮ್ಗೆ ಯಾವ ಸಿನಿಮಾಗಳು ಬರುತ್ತೆ ಅದರಲ್ಲಿ ಬೆಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾವೇ ಹೋಗಿ ಅದು ಇದೆಲ್ಲ ಮಾಡೋದಕ್ಕಾಗಲ್ಲ. ಸೊ ಯಾವುದು ಬೆಸ್ಟ್ ನನ್ಗೆ ಇಷ್ಟ ಆಗಲಿಲ್ಲ ಅಂತಂದಾಗ ನೆಕ್ಸ್ಟ್ ವೆಯ್ಟ್ ಮಾಡಬೇಕು. ಸೊ ಅದೇ ಥರ ವೆಯ್ಟಿಂಗಲ್ಲಿ ಇದ್ದಾಗ ಜಯಣ್ಣ ಬೋಗಣ್ಣ ಸರ್ ಪ್ರೀತಿಯಿಂದ ಬಂದು ದಿನಕರ್ ಸರ್ ಕೈಗೆ ನನ್ನ ಕೊಟ್ಟರು ಒಂದು ಸಿನಿಮಾ ಆಗ್ಬೇಕಂತ. ಸೊ ದಿನಕರ್ ಸರ್ ಒಂದು ಮಾಡಿರೋ ಕತೆಗೆ ಅವ್ರ ಆಲೋಚನೆಗೆ ತಕ್ಕಂಗೆ ಆಕ್ಟಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಸರ್. ಸೊ ಐ ಹೋಪ್ ದಿನಕರ್ ಸರ್ಗೆ ಇಷ್ಟ ಆಗಿರುತ್ತೆ ಅಂಡ್ ಇಷ್ಟ ಆಗಿದ್ದಕ್ಕೆ ಓಕೆ ಮಾಡ್ಕೊಂಡ್ರದ್ ವಿರಾಟ್ ಅಂಡ್ ಜನಕ್ಕೂ ಇಷ್ಟ ಆಗುತ್ತೆ ಅಂತ. ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ ಮೇಡಮ್. ಸಲಗ ಮುಗೀತು, ಅದಾದ್ಮೇಲೆ ತೆಲುಗಿಗೆ ಹೋಗ್ತೀರಾ, ಮತ್ತೆ ರಾಯಲ್ ಸಿನಿಮಾ ಕನ್ನಡಿಗರನ್ನ ರಂಜಿಸೋಕ್ಕೆ ಅಂತ ಬರ್ತಾ ಇದ್ದೀರಾ. ರಾಯಲ್ ಕ್ವೀನ್ ಅಂತ ಆಲ್ರೆಡಿ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಈ ರಾಯಲ್ ಬಗ್ಗೆ ಒಂದೇ ಪದದಲ್ಲಿ ಹೇಳಬೇಕು ಅಂದರೆ ರಾಯಲಿಟಿಯಾಗಿ ಏನು ಹೇಳಿ? ಒಂದೇ ಪದದಲ್ಲಿ ಪಟ್ಟ ಅಂತ ಬ್ಲಾಕ್ ಬಸ್ಟರ್ ಹಿಟ್. ಬ್ಲಾಕ್ ಬಸ್ಟರ್ ಹಿಟ್. ರಘು ಸರ್, ನಾವೆಲ್ಲ ಕಾಯ್ತಾ ಇದ್ವಿ ರಘು ಸರ್ ಯಾವಾಗ ಅಪ್ಡೇಟ್ ಕೊಡ್ತಾರೆ ಅಂತ. ಅದನ್ನು ದಿನಕರ್ ಸರ್ ಒಂದು ಉಡುಗೊರೆ ಟೈಪ್ ನಮಗೆ ಕೊಟ್ಟಿದ್ದಾರೆ. ಯಾಕೆಂದರೆ ನಿಮ್ಮ ಆ ಸಿನಿಮಾಗಳನ್ನ ಯಾರೂ ಮರೆಯಲ್ಲ, ಆ ಪಾತ್ರವನ್ನು ಯಾರೂ ಮರೆಯಲ್ಲ. ಸವಾರಿ ಆಗಲಿ, ಇನ್ನೊಂದು ಆಗಲಿ, ಎಲ್ಲವನ್ನು ನಿಮಗೆ ಸಿಕ್ಕಿರೋದು ನೆಗೆಟಿವ್ ಅನ್ನೋದು ಒಂದು ಎಲ್ಲ ಮೂಲಗಳಿಂದ ಮಾತುಕತೆ. ಏನಂತೀರ ಸರ್, ನೆಗೆಟಿವಾ? ಆ ನೆಗೆಟಿವ್ನ ನೀವು ಯಾವ ಥರ ಜೀವ ತುಂಬಿದ್ದೀರಾ ರಾಯಲಲ್ಲಿ? ಸರ್, ನನ್ನ ನಂಬಿಕೆ ಒಂದು ಸಿನಿಮಾ ಮಾಡಿದಾಗ ಒಬ್ಬರನ್ನ ಇಟ್ಕೊಂಡು ಸಿನಿಮಾ ಮಾಡೋಕ್ಕಾಗಲ್ಲ. ಓಕೆ, ಒಂದು ಕತೆ ಅಂದಾಗ ಆ ಕತೆನ ಒಂದು ಬೇರೆ ಬೇರೆ ಅಂಶಗಳಲ್ಲಿ ನಾವು ಮುಂದೆ ತೊಗೊಂಡೋಗ್ಬೇಕು. ಸೊ ವಿರಾಟ್ ಅವ್ರ ಪಾತ್ರ ಒಂದು ಅಂಶ ಅಂದರೆ, ಸಂಜನಾ ಅವ್ರ ಪಾತ್ರ ಒಂದು ಅಂಶ ಅಂದರೆ, ನಂದೊಂದು ಪಾತ್ರ ಒಂದು ಅಂಶ. ಸೊ ಆ ರೀತಿ ಒಂದು ಸಿನಿಮಾಗೆ ಬೇರೆ ಬೇರೆ ಸ್ತಂಭಗಳಿರುತ್ತೆ. ಅದರಲ್ಲಿ ಒಂದು ಸ್ತಂಭ ನಂದು. ಓಕೆ, ಅದನ್ನು ತುಂಬ ರಾಯಲ್ ಆಗಿ ದಿನಕರ್ ಅವರು ಕ್ರಿಯೇಟ್ ಮಾಡಿ ಆ ಒಂದು ಗತ್ತು, ಆ ಕ್ಯಾರೆಕ್ಟರು, ಅದರ ಸುತ್ತ ಇರೋ ಒಂದು ಎನ್ವೈರ್ಮೆಂಟು, ಅದಕ್ಕೆ ಆದಂಥ ಒಂದು ಅಷ್ಟು ಸ್ಟೈಲು, ಅದನ್ನು ಕ್ರಿಯೇಟ್ ಮಾಡಿ ನನಗೆ ನಟನೆ ಮಾಡುವಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಹೇಗೆ ಸರ್ ಶೂಟಿಂಗಲ್ಲಿ? ವೆರಿ ಈಸಿ. ಯಾಕಂದರೆ ದಿನಕರ್ ಅವರು ಐ ಥಿಂಕ್ ಹೀ ಸೋ ಕ್ಲಿಯರ್ ಆಸ್ ಅ ಡೈರೆಕ್ಟರ್, ಕನ್ಫ್ಯೂಷನ್ ಇಲ್ಲ. ಆ್ಯಂಡ್ ಅಷ್ಟು ಒಳ್ಳೆ ಸಕ್ಸಸ್ಫುಲ್ ಸಿನಿಮಾ ಕೊಟ್ಟಿದ್ದಾರೆ ಅಂದರೆ ಅವರಲ್ಲಿ ಏನೋ ಒಂದು ಪ್ರತಿಭೆ ಇದ್ದೇ ಇದೆ. ಒಂದು ಸ್ಕ್ರಿಪ್ಟನ್ನ ಅರ್ಥ ಮಾಡ್ಕೊಡೋದು, ಸ್ಟೋರಿ ಟೆಲ್ಲಿಂಗ್ ಹೊಸ ರೀತಿಯಲ್ಲಿ ಪ್ರತಿ ಸರಿ ಒಂದು ಬೇರೆ ಸಿನಿಮಾ ಮಾಡಿದಾಗ ಒಂದು ಅಟೆಂಪ್ಟ್ ಮಾಡಬೇಕಲ್ಲ ಅವರು. ಸೊ ಅವ್ರದ್ದೇ ಆದಂಥ ಒಂದೇ ಸ್ಟೈಲಲ್ಲಿ ಮಾಡೋಕ್ಕಾಗಲ್ಲ, ಬರೋ ಸಿನಿಮಾಗಳಿಗೂ ಒಂದು ವ್ಯತ್ಯಾಸ ಕೊಡಲೇಬೇಕು. ಸೊ ಇದರಲ್ಲೇನೋ ಅವ್ರ ಡಿಸೈನ್ ನೋಡಿದಾಗ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಡಿಸೈನ್ ಕಂಪೇರ್ಡ್ ಟು ಹಿಸ್ ಪ್ರೀವಿಯಸ್ ಫಿಲ್ಮ್. ಸೊ ಅಷ್ಟು ವಿಷನ್ ಇಟ್ಕೊಂಡು ಅವರು ಒಂದು ಟೆಕ್ನಿಕಲ್ ಟೀಮ್ನ ಆಯ್ಕೆ ಮಾಡಿಕೊಂಡಾಗ 100% ಯಾವುದೇ ಕಲಾವಿದನಿಗೂ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಯಾಕಂದರೆ ಕತೆ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. ಆ ಕತೆ ನಾವು ಜನಕ್ಕೆ ಹೋಗಿ ಹೇಳೋಕ್ಕಾಗಲ್ಲ, ಅದನ್ನು ಪರದೆ ಮೇಲೆ ತೋರಿಸ್ಬೇಕಲ್ಲ. ಈಸ್ ವೆಲ್ ಎಕ್ವಿಪ್ಡ್ ಫಾರ್ ದ್ಯಾಟ್. ಸರ್, ನೀವೇನೋ ಹೇಳ್ತಾ ಇದ್ರಿ. ಅಲ್ಲ, ನಾನು ಅದೇ ಒಂದು ಕಥೆನ ಹೇಳ್ಬೇಕು ಅಂದರೆ ಪಾತ್ರಗಳು ಬೇಕೇ ಬೇಕು. ಒಂದೇ ಪಾತ್ರನ ಇಟ್ಕೊಂಡು ಫುಲ್ ಕತೆ ಹೇಳೋಕ್ಕಾಗಲ್ಲ. ಸೊ ಒಂದು ಕಥೆಯಲ್ಲಿ ಬರೋ ಪಾತ್ರಗಳು ಎಲ್ಲನೂ ಈಕ್ವಲಿ ಪವರ್ಫುಲ್ ಆಗಿರಬೇಕು ಆ್ಯಂಡ್ ಸ್ಟ್ರಾಂಗ್ ಆಗಿದ್ರೇ ನಮ್ಮ ಕತೆ ಸ್ಟ್ರಾಂಗ್ ಆಗೋದು. ಸೊ ಆ ರೀತಿಲಿ ಎಲ್ಲ ನಂದು ಸಿನಿಮಾಲಿರೋ ಎಲ್ಲ ಕಲಾವಿದರು, ಈಗ ತುಂಬ ಜನ ಕಲಾವಿದರು ಈ ಸಿನಿಮಾಲಿದ್ದಾರೆ, ಒಂದೊಂದು ಸೀನಿಗೆ ಬಂದು ಹೋಗ್ತಾರೆ, ಬಟ್ ಅದು ನಿಮ್ಮ ತಲೆಯಲ್ಲಿ ಕೂರುತ್ತೆ ಆ ಕ್ಯಾರೆಕ್ಟರ್ಗಳು. ಒಂದೇ ಒಂದು ಪ್ರಶ್ನೆ ಸರ್, ಎಷ್ಟು ಜನ ಕಲಾವಿದರಿದ್ದಾರೆ, ಯಾರ್ಯಾರಿದ್ದಾರೆ ಒಂದು ಹೇಳ್ಬೋದು? ಇವು ಸರ್ ತುಂಬ ಜನ ಇದ್ದಾರೆ ಸರ್. ಅಚ್ಯುತ್ ಸರ್ ಇದ್ದಾರೆ, ಛಾಯಾ ಸಿಂಗ್ ಮೇಡಮ್ ಇದ್ದಾರೆ, ಪ್ರಮೋದ್ ಶೆಟ್ಟಿ ಇದ್ದಾರೆ, ಇದು ಅಮೃತಾಂಜನ್ ಖ್ಯಾತಿಯ ಗೌರವ್ ಇದ್ದಾರೆ, ಆ್ಯಂಡ್ ರಂಗಾಯಣ ರಘು ಅವರು ಇದ್ದಾರೆ, ಲವ್ ಮಾಕ್ಟೇಲ್ದು ಅಭಿಲಾಷ್ ಇದ್ದಾರೆ, ಆ್ಯಂಡ್ ಇವರು
ಇವರು ಯಾರು ರಾಘವೇಂದ್ರ ಅವರು, ಅದು ಕಾಮಿಡಿ ರಾಘವೇಂದ್ರ ಅವರು ಇದ್ದಾರೆ, ಆ್ಯಂಡ್ ಶ್ರೀನಿವಾಸ್ ಗೌಡ್ರು ಇದ್ದಾರೆ, ರಘು ಭಟ್ ಸರ್ ಇದ್ದಾರೆ, ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ ಸರ್, ಗಿರಿರಾಜ್ ಅವರಿದ್ದಾರೆ, ತುಂಬಾ ಜನ ಇದ್ದಾರೆ. ಈಗ ನಾನು ಸಸ್ಪೆನ್ಸ್ ಆಗಿ ಏನಾದ್ರು ಇಟ್ಟಿದ್ದೀರಾ ಅದ್ರ ಮತ್ತೆ? ಅದು ನೀವು 24 ನೋಡ್ಬೇಕು ಸರ್, ಒಂದ್ ಒಳ್ಳೆ ಸಸ್ಪೆನ್ಸ್ ಇರುತ್ತೆ. 24 ನೋಡ್ಬೇಕು. ಸೂಪರ್. ಅಲ್ಲ, ನನ್ಕಿಂತ ವಿರಾಟ್ ಕಾನ್ಶಿಯಸ್ ಎಲ್ಲರ ಕತೆ ರಿವೀಲ್ ಆಗಬಾರ್ದು. ಆಕ್ಚುಲಿ ನಾನಿರ್ಬೇಕು, ಇವರಿದ್ದಾರೆ. ನೀವು ಒಂದೊಂದು ವಿಚಾರಗಳನ್ನ ಹೊರಗಡೆ ಬಿಡ್ತಾ ಬಿಡ್ತಾ ಒಬ್ಬೊಬ್ಬ ವ್ಯಕ್ತಿ ಬರ್ತಾ ಅಂದ್ರೆ ಒಬ್ಬೊಬ್ಬ ಪಾತ್ರಧಾರಿ ಹೊರಗಡೆ ಬರ್ತಾ ಇದ್ದಾರೆ. ಈಗ ರಘು ಸರ್ ಹಾಗೆ ಕಾಣ್ತಾ ಇದ್ರು, ಛಾಯಾ ಮೇಡಮ್ ಅದೇ ತರ. ಅದಕ್ಕೆ ಆ ಕ್ಯೂರಿಯಾಸಿಟಿಗೋಸ್ಕರ ಪ್ರಶ್ನೆ. ಆಕ್ಚುಲಿ ಎಲ್ಲೂ ರಿವೀಲ್ ಮಾಡಿರ್ಲಿಲ್ಲ. ರಘು ಮುಖರ್ಜಿ ಇರೋದು ಬರೀ ಅವ್ರ ಬರ್ಡೇಗೆ ಮಾತ್ರ ಒಂದು ಪೋಸ್ಟ್ ಹಾಕಿದ್ವಿ ನಮ್ಮ ಕಡೆಯಿಂದ. ಅದು ನಮ್ಮ ಸಿನಿಮಾ ಪೋಸ್ಟೇ ಅಂತಾನು ತುಂಬಾ ಜನಕ್ಕೆ ಗೊತ್ತಾಗಿರ್ಲಿಲ್ಲ. ಸೊ ಅದು ಆ ಟೈಮ್ ಬಂದಾಗ ಅದ್ರದ್ದು ರಿವೀಲ್ ಆಗಬೇಕು ಅನ್ನೋದು. ಆ್ಯಂಡ್ ಇನ್ನೊಂದೇನು ಅಂದರೆ ಇದ್ರಲ್ಲಿ ಎಲ್ಲ ಪಾತ್ರಗಳು ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ಗಳು ಪ್ಲೇ ಮಾಡಿದ್ದಾರೆ, ಅದಕ್ಕಿಂತ ಮುಂಚೆ ಅವ್ರು ಯಾರು ಆ ಕ್ಯಾರೆಕ್ಟರ್ಗಳು ಪ್ಲೇ ಮಾಡದೇ ಇರೋದನ್ನೇ ಮೈಂಡಲ್ಲಿ ಇಟ್ಕೊಂಡು ನಾನು ಮಾಡಿಸಿದ್ದೀನಿ. ಅಂದರೆ ಅವ್ರು ಬಂದಾಗ ಇವರು ಫಾದರ್ ಇವರು ವಿಲನ್ ಆ ಥರ ಅನ್ಸಲ್ಲ ನಿಮಗೆ. ಸಿನಿಮಾ ಹೋಗ್ತಾ ಅದು ಬೇರೆ ಬೇರೆ ಕತೆ ಹೇಳ್ತಾ ಹೋಗುತ್ತೆ. ಓಕೆ ಸರ್, ಟೀಮ್ ನಿಮಗೆ ಪ್ರಶ್ನೆ ಅಂದರೆ ನಮ್ಮ ಜೊತೆ ಇರೋರು ಎಲ್ಲರೂ ರಾಯಲ್ ವ್ಯಕ್ತಿಗಳೇ. ನಮಗೆ ನಾವು ಆ ರಾಯಲ್ ಸ್ಥಾನ ಕೊಟ್ಟರೆ ರಾಯಲ್ ವ್ಯಕ್ತಿಗಳೇ. ಈ ಗೌರವ ಅಥವಾ ಮಹತ್ವವಾದಂಥ ವ್ಯಕ್ತಿಗಳ ಹೆಸರು ಹೇಳ್ತಾ ಹೋಗ್ತೀನಿ, ಒಬ್ಬೊಬ್ಬರಿಗೆ ಒಂದೊಂದು ಹೇಳ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅದು ಹೇಳ್ಬೋದು. ಅಮ್ಮ 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 ಅಂದ್ರೆ ಏನು ಸರ್, ಎಲ್ಲ ಎಮೋಷನ್. ಐ ಮೀನ್ ಅಮ್ಮಗೇನು ಒಂದು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ, ಪ್ರಪಂಚ ಅದು ಕಮ್ಮಿ ಅನ್ಸುತ್ತೆ ಸರ್. ಅಂದ್ರೆ ಈಗ ದೇವ್ರು ಕೂಡ ಒಂದ್ಸಲಿ ಐ ಮೀನ್ ಒಂದ್ಸಲಿ ಅಟ್ಲೀಸ್ಟ್ ಒಂದು ಲೇಟ್ ಮಾಡ್ಬೋದನ್ನ, ಬಟ್ ಅಮ್ಮ ಯಾವತ್ತೂ ಲೇಟೇ ಮಾಡಲ್ಲ ಅನ್ಸುತ್ತೆ. ಅಂದ್ರೆ ಇವ್ನ್ ತೊಂದರೆ ಆಗ್ಬೋದು, ಇದು ಮಾಡಿದಂತ ಮುಂಚೆನೆ ಆಲೋಚನೆ ಮಾಡಿರ್ತಾಳೆ, ಅಥವಾ ಇದು ಮಾಡಿದ್ರೆ ಇವ್ನಿಗೆ ಒಳ್ಳೇದಾಗುತ್ತೆ ಅಂತಾನು ಮುಂಚೆನೆ ಆಲೋಚನೆ ಮಾಡಿರ್ತಾಳೆ. ಅಂದ್ರೆ ಪ್ರತಿ ಒಂದು ಸೇಫ್ ಗಾರ್ಡ್ ಆಗಿ ಒಂದು ಗರ್ಭದಲ್ಲಿ ನಮ್ಮನ್ನ ಮಗುವಾಗಿ ಹೆಂಗ್ ಇಟ್ಕೊಂಡಿರ್ತಾಳೋ ಅವಳು ಬದುಕಿರೋವರೆಗೂ ಹಂಗೆ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಸೊ ಅವಳ ಅಮ್ಮ ನನ್ನ ಪ್ರಕಾರ ನಿಜವಾದ ರಾಯಲ್ ವ್ಯಕ್ತಿ ಅಂತ ಹೇಳ್ತೀರಾ? 100% ಸರ್. ಓಕೆ, ರಾಯಲ್ಗೂ ಮೇಲೆ. ರಘು ಸರ್, ಮಡದಿ ಅರ್ಧಾಂಗಿ ಕರೆಕ್ಟಾಗಿ ಸಿಕ್ಕಿದ್ರೆ ಲೈಫಲ್ಲಿ ನಿಮ್ಮ ಲೈಫು ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿ ಖುಷಿಯಾಗಿ ನಗನಗ್ತಾ ಆರಾಮಾಗಿ ಕಳೆಯುವಂಥ ಒಂದು ಸಂಗಾತಿ ಅಲ್ಲ, ಒಂದು ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡೋವಂಥ ವ್ಯಕ್ತಿ. ಸಂಗಾತಿ ಸರಿ ಇಲ್ಲ ಅಂದರೆ ಟ್ರೂ ನಾನು ತುಂಬ ನಂಬ್ತೇನೆ. ನಮ್ಮ ಸಂಗಾತಿ ನನ್ನ ರಾಯಲ್ ವ್ಯಕ್ತಿ ಅಂತ 100%. ನಾನು ನನ್ನ ಲೈಫಲ್ಲಿ ಶಿ ಈಸ್ ರಾಯಲ್ ಆಗೇ ನೋಡ್ಕೋತಾರೆ ನನ್ನ. ಮೇಡಮ್, ಅಪ್ಪ ಅಂದರೆ ಹೆಣ್ಮಕ್ಳಿಗೆ ರಾಯಲ್ ಬರ್ತಿದ್ರು, ಅಪ್ಪ ಬಗ್ಗೆ ಏನು ಹೇಳ್ತಾರೆ? ಐ ಥಿಂಕ್ ಈಸ್ ಒನ್ ಪರ್ಸನ್. ಅವ್ರು ಎಲ್ಲ ಕಷ್ಟಗಳನ್ನು ಬಚ್ಚಿಟ್ಕೊಂಡು ಇಡೀ ಫ್ಯಾಮಿಲಿಗೆ ಏನೇನು ಬೇಕು ಎಲ್ಲ ರಾಯಲ್ ಆಗಿ ಮಾಡಿಕೊಡ್ತಾರೆ. ಆ್ಯಂಡ್ ನಾವೆಲ್ಲ ನಮ್ಮ ಎಮೋಷನ್ಸ್ನ ಹೊರಗೆ ಹಾಕ್ಬೋದು, ಅವ್ರ ಪಾಪ ಅದು ಮಾಡೋದಕ್ಕಾಗೋದಿಲ್ಲ. ಸೊ ಐ ಥಿಂಕ್ ಅವ್ರಿಗೂ ಅದೇ ರಾಯಲ್ ಸ್ಥಾನ ಇದೆ. ದಿನಕರ್ ಸರ್, ಸಹೋದರ, ಅಣ್ಣ. ಸೆಕೆಂಡ್ ಫಾದರ್, ಎರಡನೇ ಅಪ್ಪ, ಎರಡನೇ ಅಪ್ಪನ ಸ್ಥಾನದಲ್ಲಿರೋ ಎರಡನೇ ವ್ಯಕ್ತಿ ಅವರು. ಅಷ್ಟೇ, ಅದಕ್ಕಿಂತ ಇನ್ನೇನು ಹೇಳಿ? ಒಪ್ಕೋತೀರಾ ಸರ್? ಅಯ್ಯೋ 200% ಸರ್, ರಾಯಲ್ ಅಂತ 200% ಸರ್. ಸರ್ ನನಗೂ ನಮ್ಮ ಅಣ್ಣನಿಗೂ ಏಜ್ ಗ್ಯಾಪ್ ತುಂಬ ಕಮ್ಮಿ ಸರ್, 1 ವರ್ಷ 8 ತಿಂಗಳು ಅಷ್ಟೇ ಇರೋದು. ಬಟ್ ನಮ್ಮ ತಂದೆ ತೀರ್ಕೊಂಡ್ಮೇಲೆ ಆ ಸ್ಥಾನ ತುಂಬ್ದ ಸರ್ ನಾನು. ಸೂಪರ್. ಆಲ್ಸೋ ಒಂದು ಮಾತು ಹೇಳ್ತೀನಿ ಸರ್, ಇಫ್ ಯು ಡೋಂಟ್ ಮೈಂಡ್. ದರ್ಶನ್ ಸರ್ ದಿನಕರ್ ಸರ್ನ ಪಾಪು ಅಂತ ಕರೀತಾರೆ. ಅಲ್ಲ, ನಮ್ಮ ಮನೇಲಿ ಫ್ಯಾಮಿಲಿ ಎಲ್ಲರೂ ಪಾಪು, ನನ್ನ ಪೆಟ್ ನೇಮ್ ಪಾಪು, ಸೊ ಎಲ್ಲರೂ ಪಾಪು ಅಂತಾನೆ ಕರೆಯೋದು. ಸರ್ ಇನ್ಮೇಲೆ ನಾವು ಪಾಪು. ಓಕೆ, ಇಲ್ಲಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಇಬ್ಬರು IT ಬ್ಯಾಕ್ಗ್ರೌಂಡಿಂದ ಬಂದಿರೋರು. ಈ ಸಂಜನಾ ಮತ್ತೆ ವಿರಾಟ್. ಓಕೆ, IT ಬ್ಯಾಕ್ಗ್ರೌಂಡಿಂದ ಬಂದಿರೋದು ನಮ್ಮ ಜನಕ್ಕೆ 2 ಕ್ಯಾಟಗರಿ ಥರ ನೋಡ್ತಾರೆ. ನಟನಾಗಲಿ, ನಟಿಯಾಗಲಿ, ನಿರ್ದೇಶಕರಾಗಲಿ, ಕಲಾವಿದರನ್ನ. ಏನಂದರೆ ಇಂಡಸ್ಟ್ರಿ ಆ ಕಲಾವಿದರನ್ನ ಕರೆಸ್ಕೊಳ್ಳುತ್ತೆ, ಇಲ್ಲ ಇಂಡಸ್ಟ್ರಿನ ಹುಡಿಕೊಂಡು ಆ ಕಲಾವಿದರು ಬಂದು ಕೆಲಸ ಮಾಡ್ತಾರೆ. ನಾನು ಇಂಡಸ್ಟ್ರಿಗೋಸ್ಕರ ಏನಾರು ಮಾಡಬೇಕು ಅಂತ. ನಿಮ್ಮ ತಂಡ ಸರ್, ನೀವೆಲ್ಲರೂ ಹೇಳಲೇಬೇಕು, ಯಾವ ಇದಕ್ಕೆ ಜಾನರಿಗೆ ಬರ್ತೀರಾ ಸರ್? ಈಗ ನಾವು ಯಾವಾಗಲೂ ಹೇಳ್ತೀವಿ, ಕಲಾ ಶಾರದೆ ಎಲ್ಲರನ್ನೂ ಕೈ ಬೀಸಿ ಕರೀತಾಳೆ ಅಂತೆ. ಸೊ ಎಲ್ಲರೂ ಬರ್ತಾರೆ, ಬಟ್
ಸ್ವಲ್ಪ ಜನನ ಮಾತ್ರ ಆಯ್ಕೆ ಮಾಡ್ಕೋತಾಳೆ. ಸೊ ಆ ಆಯ್ಕೆ ನಾವು ಆ ಸ್ವಲ್ಪ ಜನದಲ್ಲಿ ನಾವುಗಳಿದ್ದೀವಿ ಅಂತ ತುಂಬ ಖುಷಿ ಇದೆ. ಆ್ಯಂಡ್ ನಾವು ತುಂಬ ಜನದ ಕನಸನ್ನ ನಾವು ಬಾಳ್ತಾ ಇದ್ದೀವಿ. ತುಂಬ ಜನ ಅನ್ಕೋತಾರೆ ನಾನು ಡೈರೆಕ್ಟರ್ ಆಗಬೇಕು ಅಂತ, ತುಂಬ ಜನ ಅನ್ಕೋತಾರೆ ನಾನು ಆ್ಯಕ್ಟರ್ ಆಗಬೇಕು ಅಂತ, ತುಂಬ ಜನ ಅನ್ಕೋತಾರೆ ನಾನು ಒಬ್ಬ ಕ್ಯಾಮ್ರಾಮ್ಯಾನ್ ಆಗಬೇಕು ಅಂತ, ಒಬ್ಬ ಎಡಿಟರ್ ಆಗಬೇಕು. ತುಂಬ ಕಮ್ಮಿ ಜನನ ಮಾತ್ರ ತುಂಬ ಜನದ ಕನಸು ನಾವು ಬದುಕ್ತಾ ಇರೋದು. ಸೊ ಬೇರೆಯವ್ರ ಕನಸನ್ನ ನಾವು ಬದುಕ್ತಾ ಇದೀವಿ ಅನ್ನೋದೇ ನಮ್ಮ ಅಚೀವ್ಮೆಂಟು ಸರ್. ಅಣ್ಣವ್ರನ್ನ ಇಂಡಸ್ಟ್ರಿ ಕರ್ಕೊಂಡಿದ್ದು, ಅಣ್ಣವ್ರು ನಮಗೆ ಬೇಕು ಅಂತ. KGF ವಿಚಾರದಲ್ಲಿ ಯಶ್ ಅವರು ಇಂಡಸ್ಟ್ರಿನ ಕಟ್ಟಬೇಕು ಅಂತ ಇಂಡಸ್ಟ್ರಿಗೋಸ್ಕರ ಅವ್ರು ಬಂದಿದ್ದು. ಇದರಲ್ಲಿ ನೀವೇನು ಆಚರಣೆ ಮಾಡ್ತೀರಾ ಸರ್? ಇವೆರಡು ಹೇಳೋದಕ್ಕೂ ನಾನು ತುಂಬಾ ಸಣ್ಣವನು ಸರ್. ಓಕೆ, ನಾನು ಏನೇ ಮಾತಾಡೋದು ತುಂಬಾ ತಪ್ಪಾಗುತ್ತೆ. ಯಾಕಂತಂದ್ರೆ ಎರಡು ದೊಡ್ಡ ವ್ಯಕ್ತಿತ್ವ. ಅಂಡ್ ಸರ್ ನಾನು ನಂಬ್ತೀನಿ ಸರ್, ಇಂಡಸ್ಟ್ರಿ ಎಲ್ರಿಗೂ ಅಮ್ಮನ ಥರ. ಓಕೆ, ಕರೆದು ಮಡ್ಲಲ್ಲಿ ಹಾಕೋತಾಳೆ. ಮಡ್ಲಲ್ಲಿ ಮಕ್ಳು ಏನ್ ಕಲ್ತ್ಕೋಬೇಕು, ಏನ್ ಬೆಳಿತಾರೋ ಬೆಳಿಬೇಕು. ಸೊ ಇಂಡಸ್ಟ್ರಿ ಅಮ್ಮ ಥರ ಸರ್. ಅಂಡ್ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಇವಾಗ ತಲೆ ಬಗ್ಸಿ ನಮಸ್ಕಾರ ಮಾಡಿ ರೋಡಲ್ಲಿ ಎಲ್ಲೇ ಪೋಸ್ಟರ್ ಕಳ್ಸಿ ನಮಸ್ಕಾರ ಮಾಡ್ಕೊಂಡು ಓಡಾಡ್ತೀನಿ. ಅಂಡ್ ಎಸ್ ಸರ್ ಅಂದ್ರೆ ಅವ್ರೊಂದು ದೊಡ್ಡ ಇನ್ಸ್ಪಿರೇಷನ್. ನಾನು ಅವ್ರು ನೋಡೋ ಇನ್ಸ್ಪಿರೇಷನ್ ಸರ್ ಅಷ್ಟೇ. ಅದ್ರ ಬಗ್ಗೆ ನಾನು ಹೇಳ ಎಂತದಿದೆ ಲೈಕ್ ಅವ್ರು ಮಾಡೋದನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗೋರು ಅಷ್ಟೇ. ಓಕೆ, ಸೂಪರ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಜನ ಕಲಾವಿದರು ಈ ಥರ ಸೇವೆಯನ್ನು ಕೊಟ್ಟು ಬುನಾದಿಯನ್ನೇ ಇಟ್ಟು ಹೋಗಿದ್ದಾರೆ. ಇವಾಗ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅಂದರೆ ನಮ್ಮನ್ನು ತಿರುಗಿ ನೋಡ್ತಾರೆ. ಯಾವುದೇ ಸಿನಿಮಾ ಆದ್ರೂ ಅವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಈ ಸಿನಿಮಾ ಏನಾರು ಮಾಡಿಬಿಡುತ್ತಾ. ಯಾಕಂದರೆ ಸೌತ್ ಸ್ಟಾರ್ಗಳು ಕೂಡ ನಮ್ಮ ನಟರ ಹೆಸರು ಹೇಳೋ ಲೆವೆಲಿಗೆ ಬೆಳೆದಿದೆ. ಪ್ಯಾನ್ ಇಂಡಿಯಾ ಬಗ್ಗೆ ಮಾತಾಡಿದ್ವಿ ನಿಮ್ಮ ಹತ್ರ ಸರ್. ಭಾಗಶಃ ಕಾಂತಾರದ ರೀತಿಯಲ್ಲಿ ರಾಯಲ್ ಸಿನಿಮಾ ಪ್ಯಾನ್ ಇಂಡಿಯಾ ಆಗಬೇಕು, ರಾಯಲ್ 2 ಬರಬೇಕು ಅಂತ ಅವಕಾಶ ಏನಾದ್ರು ಕೊಟ್ಟರೆ ಏನು ಮಾಡ್ತೀರಾ ಸರ್? ನಮ್ಮ ಕೆಲಸನೇ ಜನ ಏನು ಇಷ್ಟಪಡ್ತಾರೆ ಅದು ಕೊಡೋದು. ಸೊ ಅವ್ರು ಜನ ರಾಯಲ್ 2 ಮಾಡು ಅಂತ ಆಸೆ ಪಟ್ಟರೆ 100% ಮಾಡ್ತೀನಿ ಸರ್. ನನ್ನ ಕೆಲಸನೇ ಅದು. ಜನ ಇಷ್ಟಪಟ್ಟಿದ್ದು ಮಾಡೋದೇ ನನ್ನ ಕೆಲಸ. ರಘು ಸರ್, ನಿಮ್ಮ ಟ್ರೈಲರ್ನಲ್ಲಿ ಒಂದು ಶೇಡ್ ಒಂಚೂರು ನೋಡಿದೆ, ಖಡಕ್ ವಿಲನ್ ಆಗಿ ಕಾಣಿಸ್ತಾ ಇದ್ರಿ ಸರ್. ಆ ಲುಕ್ಕು, ಆ ಬಾಡಿ ಫಿಟ್ಟಿಂಗ್, ನಿಮಗೆ ಇರೋ ಬಾಡಿ ಫಿಟ್ಟಿಂಗು, ಈ ರಾಯಲ್ ಅನ್ನುವಂಥದ್ದು ನಿಮಗೆ ಇನ್ನೂ ಹಲವಾರು ಅವಕಾಶ ಕೊಡಲಿ ಅನ್ನೋದು ನನ್ನ ಹಾರೈಕೆ, ಮತ್ತು ಕೊಡುತ್ತೆ. ಅದು ನಮಗೆ ಆಸೆ ಇದೆ. ಏನು ಡಿಸೈಡ್ ಮಾಡ್ಬೋದು ಸರ್? ಅಂದರೆ ಅದೇ ರೀತಿ ಕ್ಯಾರೆಕ್ಟರ್ಗಳನ್ನ ಹುಡಿಕೊಂಡು ಹೋಗ್ತೀರಾ, ಇಲ್ಲ ನಟನೆ ಬೇಕು ಅಂತ ಏನಾದರೂ ಯೋಚನೆ ಮಾಡ್ತೀರಾ? ಅಂದರೆ ನಾಯಕ ನಟನೆ ಬೇಕು ಅಂತ. ಸರ್ ನಾನು ಎರಡೂ ಮಾಡ್ತಾ ಇದ್ದೀನಿ. ಈಗ ರಾಯಲಲ್ಲಿ ದಿನಕರ್ ಅವರು ನನಗೆ ಯಾವ ರೀತಿಯ ಪಾತ್ರ ಅಂದರೆ ನೀವು ಸಿನಿಮಾಲ್ಲಿ ಸುಮ್ಮನೆ ಹಾಗೆ ಬಂದು ಹೋದ್ರು ರಘು ಮುಖರ್ಜಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ಕ್ಯಾರೆಕ್ಟರ್ ಪರದೆ ಮೇಲೆ ಬಂದಾಗ ಜನದ ಮೇಲೆ, ನೋಡೋರ ಮೇಲೆ ಒಂದು ದೊಡ್ಡ ಪ್ರಭಾವ ಬೀಳೋವಂಥ ಕ್ಯಾರೆಕ್ಟರ್ ಅದು. ಸೊ ನಾನು ಇದುವರೆಗೂ ಮಾಡಿರೋದು ಅದೇ ಥರ. ನಾನು ಉಪಿ ಸರ್ ಜೊತೆ ಸೂಪರ್ ರಂಗ ಮಾಡಿದಾಗ ಅವರು ನೆಗೆಟಿವ್ ಶೇಡಲ್ಲಿದ್ದರು, ನಾನು ಪೊಲೀಸ್ ಪಾತ್ರ ಮಾಡಿದೆ. ಆಮೇಲೆ ಸವಾರಿಯಲ್ಲಿ ನಾನು ಮಾಡಿದಾಗ ಶ್ರೀನಗರ್ ಕಿಟ್ಟಿ ಅವ್ರದ್ದು ಒಂದು ಪಾತ್ರ ಇದ್ದಾಗ ನಂದೇ ಒಂದು ಬೇರೆ ಪಾತ್ರ ಇದ್ದು. ಆಮೇಲೆ ಜೆಸ್ಸಿ ಮಾಡಿದಾಗ ಧನಂಜಯ್ ಅವ್ರದ್ದು ಒಂದು ಪಾತ್ರ ಇದ್ದರೆ ನಂದೇ ಒಂದು ಬೇರೆ ಶೇಡ್ ಇತ್ತು. ಸೊ ಆ ಥರ ಯಾವಾಗಲೂ ಬ್ಯಾಲೆನ್ಸ್ ಮಾಡಿಕೊಂಡು ಬಂದಿರೋದು. ನಾನು ಫಸ್ಟ್ ಟೈಮ್ ನೆಗೆಟಿವ್ ಶೇಡ್ ಮಾಡಿದ್ದು ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ, ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ. ಸೊ ಆ ರೀತಿ ಅಂದಾಗ ಈಗ ರಾಯಲ್ ಆದಮೇಲೆ ನನ್ನ ಮುಂದಿನ ಸಿನಿಮಾ ಬರ್ತಾ ಇರೋದು, ನಾನು ಮತ್ತೆ ಇದು ದಂತಕಥೆ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಅದರಲ್ಲಿ ನಾನು ಕಿಶೋರ್ ಅವರ ಕಾಂಬಿನೇಷನಲ್ಲಿ ಬರ್ತಾ ಇದೆ. ಸೊ ಬೇಸಿಕ್ಲಿ ಏನು ಅಂದರೆ ನಾವು ಹೊರಟಿರೋದು ಒಂದು ಪ್ರತಿಭೆನ ನಾವು ತೋರಿಸ್ಕೋಬೇಕು, ಜನಕ್ಕೆ ಇಷ್ಟ ಆಗುವಂಥ ಪಾತ್ರಗಳು ಮಾಡಬೇಕು ಅಂತ ಹೊರಟಿರೋದು. ಸೊ ಅದು ನಾನು ಯಾವತ್ತೂ ನಿಲ್ಲಿಸಲ್ಲ. ಸೊ ದಿನಕರ್ ಅಂತವರು ಕಮರ್ಷಿಯಲಿ ವಯಬಲ್, ಕಮರ್ಷಿಯಲಿ ಯೋಚನೆ ಮಾಡೋವಂಥ ನಿರ್ದೇಶಕರು ನನ್ನಂಥವ್ರು ಸಿಕ್ಕಿದಾಗ ನನ್ನ ಚೆನ್ನಾಗಿ ಬಳಸ್ಕೋತಾರೆ ಸರ್. ನನ್ನ ಯಾರು ಹೇಗೆ ಬಳಸ್ಕೋತಾರೆ ಅನ್ನೋದ್ಮೇಲೆ ನಾನು ಪಡೆಯೋದು. ಸೊ ದಿನಕರ್ಗೆ ಅದೇ ಮೊನ್ನೆ ಹೇಳ್ತಾ ಇದ್ರು, ಯು ಕ್ಯಾನ್ ಪುಟ್ ರಘು ಎನಿವೇರ್ ಇನ್ ಯು ಕ್ಯಾನ್ ಬಿಕಮ್ ಎನಿಥಿಂಗ್. ಸೊ ಅದು ಕಾನ್ಫಿಡೆನ್ಸು ಫಿಲ್ಮ್ ಮೇಕರ್ಸ್ ಬರಬೇಕು. ಯಾಕಂದರೆ ನಾನು ಮಾಡಿರೋ ಪಾತ್ರಗಳನ್ನ ನೋಡಿ ಅದೇ ಥರ ನನಗೆ ಆಫರ್ ಮಾಡೋದು, ನನಗೆ ಅದೇ ರೀತಿ ಮಾಡಿದ್ರೆ ಜನಕ್ಕೆ ಅದು ಇಷ್ಟ ಆಗಲ್ಲ. ಯಾಕಂದರೆ ರೆಪಿಟೇಟಿವ್ ಅನ್ಸುತ್ತೆ ಅದು, ಅಲ್ವಾ? ಸೊ ಇಟ್ ಈಸ್ ಡೆಫಿನೆಟ್ಲಿ ಅ ಚಾಲೆಂಜ್. ಎವ್ರಿ ಟೈಮ್ ಯು ವಾಂಟ್ ಟು ಡೂ ಸಮಥಿಂಗ್ ನ್ಯೂ ಆ್ಯಂಡ್ ಬಿಗರ್ ದೆನ್ ವಾಟ್ ಯು ಹವ್ ಡನ್ ಬಿಫೋರ್. ನಾನು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನಾನು ಮತ್ತು ರಘು ಒಂದು ಸಿನಿಮಾ ಮಾಡಬೇಕಿತ್ತು. ನವಗ್ರಹ ಅಲ್ಲಿ ರಘು ಆ್ಯಕ್ಟ್ ಮಾಡಬೇಕಿತ್ತು. ಓಕೆ, ಬಟ್ ಅವ್ರು ಆ ಟೈಮಲ್ಲಿ ಸವಾರಿ ಶೂಟಿಂಗ್ ಇದ್ದಿರೋದ್ರಿಂದ ಡೇಟ್ಸ್ ಅಡ್ಜಸ್ಟ್ ಆಗದಿರೋದ್ರಿಂದ ಅದು ಮಾಡಿಲ್ಲ. ಅದ್ರಲ್ಲಿ ನಾನು ಅವ್ರಿಗೆ ಪಾತ್ರ ಕೊಟ್ಟಿದ್ದೆ ಪಾಸಿಟಿವ್ ಪಾತ್ರನೇ ಕೊಟ್ಟಿದ್ದು. ಫುಲ್ಲು ನವಗ್ರಹ ಗ್ಯಾಂಗ್ ಫುಲ್ಲು ನೆಗೆಟಿವ್. ಅದನ್ನು ಕಂಡಿಡಿಯೋ ಪಾತ್ರ ಪೊಲೀಸ್ ಕ್ಯಾರೆಕ್ಟರ್ ಸೌರವ್ ಆಮೇಲೆ ಬಂದಿದ್ದು. ಫಸ್ಟು ರಘುನೇ ನನ್ನ ಫಸ್ಟ್ ಚಾಯ್ಸ್ ಇದ್ದಿದ್ದು ಅದರಲ್ಲಿ. ಓಕೆ ಸರ್. ಮೇಡಮ್, ತೆಲುಗಿಗೆ ಹೋಗಿ ಬಂದ್ರಿ, ಮತ್ತೆ ಕನ್ನಡ ಬಂದಿದ್ರ, ಮತ್ತು ಇನ್ನೂ 2 ಕನ್ನಡ ಸಿನಿಮಾಗಳಿದ್ದಾವೆ ಅಂತ ಬ್ಯುಸಿಯಾಗಿರೋ ನಟಿ. ಮೇಡಮ್, ನಾವು ತುಂಬ ಆ 90ಇಂದ ನೋಡ್ಕೊ ಬರ್ತಾ ಇದ್ದೀವಿ.
ನಟಿ ಅಂದರೆ ಒಂದು ಜೀವ ತುಂಬುವಂಥ ಪಾತ್ರ. ಅದು ನಟನ ಜೊತೆ ನಿಂತ್ಕೊಳ್ಳೋದಾಗಲಿ, ಫ್ಯಾಮಿಲಿ ಜೊತೆ ನಿಂತ್ಕೊಳ್ಳೋದಾಗಲಿ, ಏನೋ ಒಂದು. ರಾಯಲ್ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಮುಖ್ಯ ಅಂಶ ಏನಿದೆ? ಮುಖ್ಯ ಅಂಶ ಅಂದರೆ ನೀವು ಹೇಳಿದಾಗೆ ಕತೆಗೆ ಒಂದು ಜೀವ ಕೊಡುವಂಥ ಒಂದು ಪಾತ್ರ ಇದು. ತುಂಬ ಇಂಪಾರ್ಟೆನ್ಸ್ ಇರುವಂಥ ಪಾತ್ರ. ಕತೆಗೆ ಸುಮ್ಮನೆ ಯಾವುದು ಫಿಟ್ಟಿಂಗ್ ಮಾಡಿಲ್ಲ ನನ್ನ ಪಾತ್ರನ. ಅಷ್ಟೇ, ಬೇರೆ ಹೇಗೆ ಹೇಳೋದು? ಅಲ್ಲ, 24ಕ್ಕೆ ಬನ್ನಿ ಅಂತ ಹೇಳ್ತೀರಾ? ಮಿಕ್ಕಿದೆಲ್ಲ 24ಕ್ಕೆ ನೀವು ನೋಡ್ಬೇಕು. ಅಲ್ಲ, ಈಗ ನಂದು ಪಾತ್ರದ ಏನು ಎಂಪ್ಲಾಯ್ಮೆಂಟ್ ಜಾಬ್ ಏನೋ ಅದನ್ನು ಕೂಡ ನೀವು 24ಕ್ಕೆ ನೋಡ್ಬೇಕು. ಅದನ್ನು ಸ್ವಲ್ಪ ಸಸ್ಪೆನ್ಸ್ ಇದೆ. ಸೊ ಮಿಕ್ಕಿದೇನು ಪಾತ್ರದ ಬಗ್ಗೆ ಹೇಳೋದಕ್ಕಾಗಲ್ಲ. ಬಟ್ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂಡ್ ಅ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅಲ್ಲ, ನಾನು ಪ್ರೀವಿಯಸ್ ಸಿನಿಮಾಗಳು ನೋಡಿದಿರಲ್ವಾ ನೀವು? ಜೊತೆಲಿ ನೋಡಿದಿರಾ? ನವಗ್ರಹ ನೋಡಿದಿರಾ? ಸಾರಥಿ ನೋಡಿದಿರಾ? ಲೈಫ್ ಜೊತೆ ಒಂದು ಸೆಲ್ಫಿನೂ ನೋಡಿದಿರಾ? ಅದರಲ್ಲಿ ಹೀರೋಯಿನ್ ಪಾತ್ರ ಹೆಂಗಿದೆ? ಬರೋದು ಹೋಗೋದು ಥರ ಇದೆಯಾ? ಯಾವುದೇ ಕಾರಣ ಸೊ ಕತೆ ಹೇಳುತ್ತೆ ಆ ಪಾತ್ರಗಳನ್ನು. ಅದರಲ್ಲಿ ಇದ್ರಲ್ಲೂ ಅಷ್ಟೇ, ನನ್ನ ಸಿನಿಮಾ ಹೀರೋಯಿನು ಕತೆ ಹೇಳ್ಬಿಟ್ಟೆ ಹೋಗೋದು. ಓಕೆ, ಸೂಪರ್. ನಿಮ್ಮ 4 ಜನ ಜೊತೆ ಕೂತ್ಕೊಂಡು ಮಾತಾಡಿದ್ದು ನಂಗೆ ಮಾತ್ರ ಭಾಳ ಖುಷಿ ಆಗ್ತದೆ. ನಮಗೂ ತುಂಬ ಖುಷಿ. ಪ್ರಮೋಷನ್ ಆ್ಯಕ್ಟಿವಿಟೀಸ್ ಆಗಿರಲಿ, ನಿಮ್ಮ ರಾಯಲ್ ಸಿನಿಮಾ ಅವರು ಪೋಸ್ಟರ್ ರಿಲೀಸ್ ಮಾಡಿದಾಗಿಂದರೂ ರಾಯಲ್ ಸಿನಿಮಾ ನಾನು ಅಂದ್ಕೊಂಡಿದ್ದು ಇಷ್ಟೇ, ಏನೋ ಸಿಂಪಲ್ ಲವ್ ಸ್ಟೋರಿ ತಗೋಬರ್ತಾರೆ ಅಂತ. ಬಟ್ ಟ್ರೈಲರ್ ನೋಡಿದಾಗ ಅನ್ನಿಸ್ತಾ ಇದೆ ಎಲ್ಲೇನೋ ಒಂದು ವಿಷಯ ಇದೆ, ಏನೋ ಒಂದು ಹೇಳಕ್ಕೆ ಬರ್ತಿದ್ದಾರೆ ದಿನಕರ್ ಅವರು ತುಂಬ ದಿನ ಆದಮೇಲೆ ಅಂತ. ಜನ ಕೇಳೋದು ಅದನ್ನೇ. ಅವರಿಗೆ ಕಮರ್ಷಿಯಲ್ ಸಿನಿಮಾ ಯಾವುದು, ಕಂಟೆಂಟ್ ಸಿನಿಮಾ ಯಾವುದು ನೋಡೋಲ್ಲ. ನನಗೆ ಬೇಕಾಗಿರೋದು ಏನೋ ಒಂದು ವಿಷಯ ಇರಬೇಕು, ಎಂಟರ್ಟೈನ್ಮೆಂಟ್. ಆ ವಿಷಯ ನೀವತ್ತು ಬರ್ತಾ ಇದ್ದೀರಾ. ಇದೇ ತಿಂಗಳು 24ನೇ ತಾರೀಕು ಸುಗ್ಗಿ ಮುಗಿಸ್ಕೊಂಡು ಆರಾಮಾಗಿರ್ತಾರೆ. ಮತ್ತೊಂದು ಸುಗ್ಗಿಯನ್ನು ಹೊತ್ತು ತರ್ತಾ ಇದ್ದೀರಾ. ಒಳ್ಳೇದಾಗಲಿ 4 ಜನಕ್ಕೆ, ಮತ್ತು ನಿಮ್ಮೆಲ್ಲ ತಂಡಕ್ಕೆ, ಟೆಕ್ನಿಷಿಯನ್ನಿಂದ ಹಿಡಿದು ಇನ್ಯಾರ್ಯಾರು ನಟರು ನಟಿಯರು ಎಲ್ಲ ಇದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗಲಿ, ಒಂದೊಂದು ಹೆಸರನ್ನ ಮಾಡಲಿ. ಮತ್ತು ಸಕ್ಸಸ್ ಮೀಟಲ್ಲಿ ನಮ್ಮನ್ನು ಸಿಗ್ತೀನಿ 4 ಜನಕ್ಕೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಿಮ್ಗೆ ಹೆಂಗೆ ನಮ್ಮ ಸಿನಿಮಾ ಟ್ರೇಲರು ಸಾಂಗ್ ನೋಡಿದಾಗ ಒಂದು ಭರವಸೆ ಮೂಡ್ತು, ಅದು ನಮ್ಮ ಜನಗಳಿಗೆ ಮೂಡ್ತು ಅಂದರೆ ನಮ್ಗೆ ಎಫರ್ಟ್ ಸಾರ್ಥಕ ಸರ್. ಇಲ್ಲ ಸರ್, ಅಂಡ್ ಆಮೇಲೆ ಹಾನೆಸ್ಟ್ಲಿ ಇದು ದಿನಕರ್ ಸರ್ ಸೀಲ್ ಇರುವಂಥ ಸಿನಿಮಾ. ಫ್ಯಾಮಿಲಿ ಎಲ್ಲ ಮಜ್ಜಾ ಮಾಡ್ಕೊಂಡು ಜೊತೆಲಿ ಕೂತ್ಕೊಂಡು ನೋಡ್ಬೋದು. ಸೊ ಮತ್ತೆ ಒಂದು ಹಬ್ಬ, ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಹೆಂಗೆ ಮನೆ ಮಂದಿ ಎಲ್ಲ ಸೇರ್ತಾರೆ, ಹಂಗೆ ನಮ್ಮ ಸಿನಿಮಾ ಥಿಯೇಟರ್ಗೆ ಇದೇ 24th ಮನೆ ಮಂದಿ ಎಲ್ಲ ಸೇರಿ ನಮ್ಮ ಸಿನಿಮಾ ನೋಡಿ ಅಂತ ನಿಮ್ಮ ಚಾನಲ್ ಮೂಲಕ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಕೂಡ ರಾಯಲ್ ಆಗಿ ಇಂಟರ್ವ್ಯೂ ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಮೇಡಮ್, ಏನು ಹೇಳ್ತೀರಾ ಸಿನಿ ರಸಿಕರಿಗೆ, ಸಿನಿ ವೀಕ್ಷಕರಿಗೆ? ಜನವರಿ 24ಕ್ಕೆ ನಾವು ಬರ್ತಾ ಇದ್ದೀವಿ ಒಂದು ಒಳ್ಳೆ ಸಿನಿಮಾ ತಗೊಂಡು. ನಮ್ಮ ಎಫರ್ಟ್ಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ. ಎಸ್ ವೀಕ್ಷಕರೇ, ನಾನು ಯಾವಾಗಲೂ ಹೇಳೋದಷ್ಟೇ, ನೀವು ಸಿನಿಮಾನ ನೋಡಬೇಕು ಅಂದರೆ ನಿಮ್ಮ ಅಕ್ಕಪಕ್ಕದ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು, ಮೊಬೈಲಲ್ಲ ಅಂತ. ಯಾಕೆ ಅಂದರೆ ನಿಮಗಿರೋ ಹಕ್ಕು, ವಿಮರ್ಶೆ ಮಾಡೋ ಹಕ್ಕು, ಅದನ್ನು ಕೇಳೋ ಕಾಯ್ತಾ ಇರೋರು ತುಂಬ ಜನ ನಟ ನಟಿಯರು ನನ್ನನ್ನು ವಿಮರ್ಶೆ ಮಾಡ್ತಾರೆ. ಒಂದಿಷ್ಟು ನಾನು ತಿದ್ಕೋಬೋದು ಅಂತ. ನಾನು ಇವಾಗಲೂ ಅದನ್ನೇ ಹೇಳ್ತೀನಿ, ರಾಯಲ್ ಸಿನಿಮಾನ ರಾಯಲಾಗಿ ಬಂದು ಕೂತ್ಕೊಂಡು ನೋಡಿ. ಒಂದು 2 ಗಂಟೆ 2.5 ಗಂಟೆ ನಿಮ್ಮ ಟೈಮ್ನ ಇವರಿಗೋಸ್ಕರ ಕೊಡಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ವಿಶೇಷ ಸೌತ್ ಟಾಕೀಸ್ ಸಿನಿಮಾಗೋಸ್ಕರ ಈ ಸೌತ್ ಟಾಕೀಸ್. ನಾನು ನಿಮ್ಮ ಸಂದೀಪ್ ಶನಿವಾರ ಸಂತೆ.